ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ನಿನ್ನೆಯ ಸಂಚಿಕೆಯಲ್ಲಿ ನಾವು ಕುಜ ದೋಷದ ಕುರಿತಾಗಿ ತಿಳ್ಕೊಳ್ತಾ ಇದ್ವಿ. ಕುಜ ದೋಷ ಅಂದರೆ ಏನು, ಈ ದೋಷ ಯಾರಿಗೆ ಇರುತ್ತೆ, ಸೊ ಭವಿಷ್ಯದಲ್ಲಿ ಈ ದೋಷ ಇದ್ದರೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುತ್ತೆ, ಅಂದರೆ ಮದುವೆ ವಿಳಂಬ ಆಗಿರ್ಬೋದು ಅಥವಾ ಮದುವೆ ಲೇಟಾಗಿ ಆಗುತ್ತೆ. ಸೊ ಈ ರೀತಿಯಾದಂಥ ವಿಚಾರಗಳು ಬಂದಾಗ ಕುಜ ದೋಷ ಅಂತ ಕರಿತೀವಿ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಲಿಕ್ಕೆ ಅವಕಾಶವಿದೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾತಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಎನ್ನುವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಜ್ಯೋತಿಷ್ಯವನ್ನು ನಾವು ಕಲಿಬೇಕು, ಜ್ಯೋತಿಷ್ಯದ ಬಗ್ಗೆ ಮಾಹಿತಿ ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ, ಜ್ಯೋತಿಷ್ಯ ತರಗತಿಗಳು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೋದು. ಇದ್ರ ಬಗ್ಗೆ ಆಸಕ್ತಿ ಇರುವಂಥವರು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಮೇಡಮ್. 8/12/1992 ಮೇಡಮ್. 8/12/92. ಹೌದು ಮೇಡಮ್. ಟೈಮಿಂಗ್ ಹೇಳಿ. ಟೈಮಿಂಗ್ ಬೆಳಗ್ಗೆ 3 ಗಂಟೆ ಮೇಡಮ್. ಬೆಳಗಿನ ಜಾವ 3 ಗಂಟೆ. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಮೇಡಮ್ ನರ್ಸಿಂಗ್ ಹೋಮ್ ಮೇಡಮ್, ಹೊಸಕೋಟೆ. ಹೊಸಕೋಟೆ. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಅದು ಕೆಲಸದ್ದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಎಲ್ಲೂ ಕೆಲಸ ಅಡ್ಜಸ್ಟ್ ಆಗ್ತಾ ಇಲ್ಲ. ಮತ್ತೆ ಮೀಡಿಯಾ ಫೀಲ್ಡಲ್ಲಿ ಮಾಡ್ತಾ ಇದೀವಿ ಆಲ್ರೆಡಿ, ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಅದೇನು ಮಾಡ್ಬೋದಾ ಇಲ್ಲ ಹೆಂಗೆ? ಓಕೆ, ಗುರೂಜಿ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ರಾಹು ದಶೆ ನಡೀತಾ ಇದೆ. 2016ರಿಂದ ರಾಹು ದಶೆ ಇರುತ್ತೆ. ರಾಹು ದಶೆಯಲ್ಲಿ ನೋಡಿದಾಗ ನಮ್ಮ ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಂತ ನಾವು ಓದಿದಾಗ ಅಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆಯಲ್ಲ, ಅದ್ರ ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಈ 1ನೇ ಮನೆ ಬಂದಾಗ ಸೆಲ್ಫ್ ಎಫರ್ಟ್ ಜಾಸ್ತಿ ಅಂತ ಹೇಳ್ತೀವಿ. 4ನೇ ಮನೆ ಬಂದಾಗ ಇಲ್ಲಿ ನಿಮ್ಮದು ಯಾವ್ದಾದ್ರು ಕೃಷಿ ಇದ್ದರೆ ಅಥವಾ ಕನ್ಸ್ಟ್ರಕ್ಷನ್ ಲೈನು ಅಥವಾ ಹೋಮ್ ಇಂಟೀರಿಯರ್ಸ್ ಅಂತ ನಾವೇನು ಕರಿತೀವಿ, ಇಂಥದ್ದನ್ನು ಆರಿಸ್ಕೊಂಡ್ರೆ ಸ್ವಲ್ಪ ಬದಲಾಯಿಸಿದ್ರೆ ಉತ್ತಮವಾಗಿದೆ ಅಂತ ನನ್ನ ಸಜೆಷನ್ನು. ಕೃಷಿ, ಅಗ್ರಿಕಲ್ಚರು ಅಥವಾ ಫಾರ್ಮಿಂಗು ಅಥವಾ ಮನೆ ಕ್ರಯ ವಿಕ್ರಯ ಬರ್ತಕ್ಕಂಥ ಮನೆ ವಿಚಾರ ಅಥವಾ ಕನ್ಸ್ಟ್ರಕ್ಷನ್ನು, ಆರ್ಕಿಟೆಕ್ಟು, ಈ ಲೈನು ಉತ್ತಮವಾಗಿದೆ ಅಂತ ಹೇಳಿ ಗೊತ್ತಿದೆ. ಸ್ವಲ್ಪ ಆ ಲೈನ್ ಗೊತ್ತಿಲ್ಲ ಅಂದರೂ ಕೂಡ ಅದು ಹೋಗ್ಬೋದಾ ಅಂತ ನೋಡಿ, ಅಲ್ಲಿ ನಿಮಗೆ ಸಕ್ಸಸ್ ಜಾಸ್ತಿ ಇದೆ. ಸ್ವಲ್ಪ ಮಟ್ಟಿಗೆ 1ನೇ ಮನೆ. ಫೈನಾನ್ಸ್ದು ತೊಂದರೆ ಇದೆ. ಫೈನಾನ್ಷಿಯಲ್ ಸ್ವಲ್ಪ ತೊಂದರೆ ಇದೆ. ಅಮೌಂಟ್ಗಳು ಬರಲ್ಲ, ಸ್ವಲ್ಪ ತೊಂದರೆ ಇದೆ. ಇಲ್ಲಿ ನೋಡಿ, ಫೈನಾನ್ಸ್ ಅಂತ ಹಾಕಿದ್ದೀವಿ. ಈಗ ನಿಮಗೆ ದಶ ರಾಹು ನಡೀತಾ ಇದೆ. ನಿಮ್ಮ ಫೈನಾನ್ಸ್ ಮೀಡಿಯಮಾಗೆ ಇದೆ. ಗುರುದಶ 34 ಆದಮೇಲೆ ಬರುತ್ತೆ. 2034 ಆದಮೇಲೆ ಬರುತ್ತೆ. 34ರಿಂದ 50ವರೆಗೂ ಕೂಡ ನಿಮ್ಮ ಫೈನಾನ್ಷಿಯಲ್ ಹೈ ಆಗುತ್ತೆ. 2034ವರೆಗೂ ಹೀಗೆ ಇರುತ್ತೆ. 2000 ಇದು ಏನಿರುತ್ತೆ, ಇದು ಹಣೆ ಬರಹ. ಚೂರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಕೆಲವು ರುದ್ರಾಕ್ಷಿ ಸ್ಟೋನ್ಗಳು ನಮ್ಮ ಆಫೀಸಲ್ಲಿ ಸಿಗುತ್ತೆ, ಎನರ್ಜೈಸ್ ಮಾಡಿಕೊಡ್ತೀವಿ. ಹಾಕ್ಕೊಂಡ್ರೆ ಒಂದು 20% ಇನ್ಕ್ರೀಸ್ ಆಗುತ್ತೆ. ನಾವು ಬೇರೆಯವ್ರ ಥರ ನಿಮಗೆ ಔಟ್ ಆಫ್ ಬರುತ್ತೆ, ಏನೋ ಔಟ್ ಆಫ್ ಯಾವುದೂ ಬರೋಲ್ಲ. 25% ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಇರೋದರಲ್ಲಿ ರಾಹು ಆದಮೇಲೆ ಗುರುದಶ ಬರುತ್ತೆ. 7-10 ಕಾಂಬಿನೇಷನ್ ಇರೋದ್ರಿಂದ ಬಸರಾ ಪರ್ಲ್ ಅಂತ ಸಿಗುತ್ತೆ. ಬಲಗೈ ಉಂಗುರದ ಬೆರಳಿಗೆ ಹಾಕ್ಕೊಳ್ಳಿ. ಅದಾದ ನಂತರ ಬಸರಾ ಪರ್ಲ್ ಆದ ನಂತರ
ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡನೇ ಗ್ರಹ ಮಂಗಳ, 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 4-5 ಸಬ್ಲಾಡ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಈ 3 ಮಾಡ್ಕೊಳ್ಳಿ. ನಿಮ್ಮ ಫೈನಾನ್ಸ್ ಫ್ಲೋ ಇರೋದ್ರಲ್ಲೇ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಥವಾ ಹೊಸ ಆಪರ್ಚುನಿಟಿ ಅಲ್ಲೇನಲ್ಲಿ ಬರುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮನ್ನೇ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಕುಜ ದೋಷದ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿನ್ನೆನೇ ಸಂಚಿಕೆಯಲ್ಲೂ ಕೂಡ ಇದರ ವಿಚಾರವಾಗಿ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಕುಜ ದೋಷ ಅಂದರೆ ಏನು, ಹಾಗೆ ಈ ಕುಜ ದೋಷ ಇದ್ದರೆ ನಿಜವಾಗಿಯೂ ಮದುವೆ ವಿಳಂಬವಾಗುತ್ತಾ, ಕುಜ ದೋಷವನ್ನು ಪರಿಹಾರ ಮಾಡಿಕೊಳ್ಳದೆ ಏನಾದರೂ ಮದುವೆ ಆದರೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಕಲಹಗಳಾಗಬಹುದಾ ಗುರುಗಳೇ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಿಂದಿನ ಸಂಚಿಕೆಯಲ್ಲಿ ಕುಜ ಸೈಂಟಿಫಿಕ್ ಬಗ್ಗೆ ಮಾತಾಡಿದ್ವಿ. ಭೂಮಿಯ ಒಂದು ಭಾಗ ಆಗಿತ್ತು ಕುಜ, ಎರಡು ಅಂಟ್ಕೊಂಡಿತ್ತು, ಭೂಮಿ ಮತ್ತು ಕುಜ ಮಂಗಳ ಬೇರ್ಪಟ್ಟಾಗ ಹೆಚ್ಚು ಕಮ್ಮಿ 7 ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ನೆನ್ನೆ ಹೇಳಿದ್ವಿ. ಹಾಗೆ ಮಂಗಳನ ಫೋರ್ಸಿಂದ ಕಿತ್ಕೊಂಡು ಹೋಗಿದ್ದು, ಮಂಗಳನ ಫೋರ್ಸ್, ಆ ಕಿತ್ಕೊಂಡು ಹೋಗಿರೋ ಫೋರ್ಸು ಭೂಮಿ ಹಿಂಗೆ ವಾಲಿದೆ. ಹಳೇ ಒಂದು ಸ್ಟಡಿ ಆಫ್ ದಿ ಆಸ್ಟ್ರಾನಮಿಕಲ್ ವ್ಯೂಸ್ ಅಂತ ನೋಡಿದಾಗ ಸ್ಟ್ರೈಟ್ ಆಗಿತ್ತು ಭೂಮಿ, ಈ ರೀತಿ ವಾಲಿದೆ. ನಿಮ್ಗೆ ಗೊತ್ತಿದೆ 23 ಡಿಗ್ರಿ ವಾಲಿದೆ ಅಂತ. ಆ ಕಿತ್ಕೊಂಡು ಹೋದಾಗ ಅದು ವಾಲಿರ್ತಕ್ಕಂಥ ಒಂದು ಇದು ಅಂತ ಹೇಳಿ ಆಸ್ಟ್ರಾನಮಿಕಲ್ ವ್ಯೂಸ್ ಅಂತ ಹೇಳ್ತಾರೆ. ಆ ಕಿತ್ಕೊಂಡು ಹೋಗಿರೋ ಟೈಮಲ್ಲಿ ಭೂಮಿ ಈ ಥರ ವಾಲಿರೋದ್ರಿಂದನೇ ಇಲ್ಲಿ ಒಂದು ಕಡೆ ಬಿಸಿಲು ಜಾಸ್ತಿ, ಒಂದು ಕಡೆ ಮಳೆ ಜಾಸ್ತಿ, ಒಂದು ಕಡೆ ಸೆಕೆ ಜಾಸ್ತಿ. ನಾರ್ತಲ್ಲಿ ಒಂಥರ, ಡೆಲ್ಲಿಲಿ ಆ ಕಡೆ ಸ್ವಲ್ಪ ಜಾಸ್ತಿ, ಈಕ್ವೇಟ್ರಲ್ಲಿ ಇರೋರಿಗೆ ಒಂಥರ, ಈಕ್ವೇಟ್ರ್ ಮೇಲಿರೋರ್ಗೆ ಒಂಥರ, ಕೆಳಗಿರೋರ್ಗೆ ಒಂಥರ. ಅದಕ್ಕೆ ರಷ್ಯಾದಲ್ಲಿ ಕೋಲ್ಡ್ ಜಾಸ್ತಿ. ಅದು ಹಿಂಗೆ ತಿರುಗಿದ್ದಿದ್ರೆ ಈ ಕಡೆ ಸೈಡು ಭಾರತ ಆಗಿರ್ತಾ ಫುಲ್ಲು ಸ್ವಿಟ್ಜರ್ಲ್ಯಾಂಡ್ ಆಗಿರೋದು, ಹಿಂಗೆ ತಿರುಗೋದಕ್ಕೆ ಆ ಕಡೆ ಇರೋದೆಲ್ಲ ಸ್ವಿಟ್ಜರ್ಲ್ಯಾಂಡ್ ಆಗಿದೆ. ಸೊ ವೆರಿ ಸಿಂಪಲ್ ನೋಡಿ. ಸ್ವಲ್ಪ ಟಿಲ್ಟ್, 23 ಡಿಗ್ರಿ ಟಿಲ್ಟ್ ಸೂರ್ಯನಿಂದ ಸ್ವಲ್ಪ ಹಿಂದೆ ಹೋಗಿದ ತಕ್ಷಣ ಅಲ್ಲಿ ಕೋಲ್ಡು, ಹಿಂಗೆ ಮುಂದೆ ಬಂದಿದ ತಕ್ಷಣ ಹೀಟು. ಸೊ ಹಿಂಗಿರ್ತಕ್ಕಂಥದ್ದು ಹಿಂಗೆ ಟಿಲ್ಟ್ ಆದಾಗ ಸೂರ್ಯನ ರೇಸ್ ಇಲ್ಲಿ ಕಮ್ಮಿ ಬಿದ್ದಾಗ ಇಲ್ಲಿ ನಮಗೆ ಎಲ್ಲ ಸ್ವಿಟ್ಜರ್ಲ್ಯಾಂಡು ಆಗಿದೆ, ಹಿಮಾಲಯನೂ ಆಗಿದೆ, ಎಲ್ಲನೂ ಆಗಿದೆ. ಇಲ್ಲಿ ನಮಗೆ ಆಫ್ರಿಕಾ ಬಂದಿದೆ, ಇಲ್ಲಿ ಆಫ್ರಿಕಾ ಬಂದಿದೆ. ಹಿಂಗೆ ಟಿಲ್ಟ್ ಆಗಿದ್ರೆ ಉಲ್ಟಾಗಿರೋದು. ಸೊ ಹಿಂಗೆ ಟಿಲ್ಟ್ ಆಗಿದ್ದಾಗ, ಈ ಥರ ಒಂದು ಸ್ಲ್ಯಾಂಟ್ ಟಿಲ್ಟ್ ಆಗಿದ್ದಾಗ, ಆ ಒಂದು ಟಿಲ್ಟ್ ಬಂದಿರೋದೇ ಆ ಗ್ರಹ ಎಷ್ಟೋ ಕೋಟಿ ವರ್ಷಗಳಿಂದ, ಇವತ್ತು ಮಾತಲ್ಲ, ಅದು ತುಂಬ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್ ನಡೆದಿರ್ತಕ್ಕಂಥದ್ದು ಇದು. ಅದನ್ನು ನಮ್ಮ ಋಷಿಮುನಿಗಳು ಭೂಮಿ ಸುತ ಅಂತ ಬರೆದು ಅಲ್ಲಿ ಬರೆದಿರ್ತಕ್ಕಂಥ ಒಂದು ಇದರಲ್ಲಿ ಒಂದು ಡೆಂಟ್ ಅಂತ ಹೇಳ್ತಾರೆ. ಡೆಂಟ್, ಗುದ್ದಿರೋದು ಅಂತ ಒಂದು ಮಾರ್ಕ್ ಇದೆ. ಅದಕ್ಕೆ ಆ್ಯಕ್ಚುಲಿ ನಮ್ಮ ಭೂಮಿ ನೋಡಿದ್ರೆ ಒಂದು ಪಿಕ್ಚರ್ ಆಮೇಲೆ ನಾಳೆ ಸಾಧ್ಯವಾದರೆ ಹಾಕೋಣ, ನೀರಿಲ್ಲದೆ ಇರೋ ಭೂಮಿ ಹೆಂಗೆ ಕಾಣಿಸುತ್ತೆ ಅಂತ. ಅದೊಂಥರ ಹಿಂಗೆ ಒಳಗಡೆ ಹಿಂಗೆ ಡೆಂಟ್ ಆಗಿದೆ, ಹಿಂಗೆ ಗುದ್ದಿರೋ ಥರ. ಹಿಂಗೆ ಮುಖ ಗುದ್ದಿದ್ರೆ, ಮುಖ ಗುಂಡಾಗಿರೋದು ಗುದ್ದಿದ್ರೆ ಇಲ್ಲಿ ಒಂಥರ ಕಿತ್ತೋಗುತ್ತೆ ಭೂಮಿ. ಹಿಂಗೆ ವಿತೌಟ್ ವಾಟರ್ ತೋರಿಸಿದ್ರೆ ಅದು ಇದಾಗಿರ್ತಕ್ಕಂಥದ್ದು ಕ್ರೇಟ್ ಅಂತ ಕರಿತೀವಿ. ಆ ಕ್ರೇಟ್ ಯಾವಾಗ ಕಿತ್ಕೊಂಡೋಯ್ತು ಆ ಬರ್ಮುಡಾ ಟ್ರಯಾಂಗಲಿಂದ, ಅವಾಗಿಂದ ಅಲ್ಲಿ ನೀರು ಸ್ಟಾರ್ಟ್ ಆಯಿತು, ಜಲ ಸ್ಟಾರ್ಟ್ ಆಯಿತು. ಆ ಜಲದಿಂದ ಮತ್ತೆ ಜಲಚರ ಆಯಿತು, ಜಲಚರದಿಂದ ಭೂಮಿ ಇದು ಬಂತು. ಮನುಷ್ಯ ಫಸ್ಟ್ ಬರಲೇ ಇಲ್ಲ, ಇದನ್ನು ತಿಳ್ಕೊಬೇಕೆಲ್ಲರೂ. ನಾವು ಕಡೆಯವರು, ಲಾಸ್ಟ್ ಅವರು. ಮನುಷ್ಯ ಜನ್ಮ, ಮನುಷ್ಯ ಪ್ರಾಣಿ ಬಂದಿರೋದು ನಾವು ಕಡೆಯವರು. ನಾವಾದ್ಮೇಲೆ ಯಾವ್ದಾದ್ರು ಹೊಸ ತಳಿ ಬಂದಿರೋದು ಗೊತ್ತಿಲ್ಲ. ಚಿಂಪಾಂಜಿ ಇತ್ತು, ಎಲ್ಲ ಇತ್ತು. ನಾವು ಬರೋಕ್ಕಿಂತ ಮುಂಚೆ ಎಲ್ಲನೂ ಇತ್ತು. ಹುಲಿ ಇತ್ತು, ಸಿಂಹ ಇತ್ತು, ಇನ್ನೂ ಅಳದು ಉಳಿದು ಹೋಗಿರ್ತಕ್ಕಂಥ ಡೈನಾಸರಸ್ ಇತ್ತು. ಮನುಷ್ಯ ಆದಮೇಲೆ ಹೊಸ ಪ್ರಾಣಿ ಯಾವ್ದು ಉಟ್ಕೊಂಡಿದೆ ಗೊತ್ತಿಲ್ಲ. ಯಾವುದೋ ಇವಾಗ ಅದು ಇದು ಏನೋ ಕ್ರಾಸ್ ಮಾಡಿ ಹೊಸದು ಏನೋ ತರ್ತಾ ಇದ್ದಾರೆ. ಆ ಪ್ರಾಣಿ ಈ ಪ್ರಾಣಿ ಏನೋ ಕ್ರಾಸ್ ಮಾಡಿಕೊಂಡು ಅದು ಸ್ವಲ್ಪ ಚೈನಾದಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ. ಮಂಗಳ ಈ ಒಂದು ಡೆಂಟ್ ಹೋದಾಗ ಸ್ವಲ್ಪ ಶೇಕ್ ಆಗಿ ಸ್ವಲ್ಪ ಟಿಲ್ಟ್ ಆಗಿದೆ. ಸೊ ಮಂಗಳನಿಂದ 2 ವಿಚಾರ. ಒಂದು, ಭೂಮಿನ ಟಿಲ್ಟ್ ಮಾಡಿ ಹೋಗಿರ್ತಕ್ಕಂಥದ್ದು, ಪುಷ್ ಆ್ಯಂಡ್ ಪುಲ್ಲಲ್ಲಿ ಟಿಲ್ಟ್ ಮಾಡಿ ಹೋಗಿರೋದು. ಭೂಮಿ ಮೇಲೆ ಸೀಸನ್ಸ್ ಇರ್ತಕ್ಕಂಥದ್ದು. ಸೊ ಮಂಗಳನಿಗೆ ಹೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಂಗಳ. ಅದಕ್ಕೆ ರೆಡ್ ಪ್ಲಾನೆಟ್, ಆ ಫೋರ್ಸಿಂದ ಕಿತ್ಕೊಂಡು ಹೋಯ್ತದ್ದು. ಇದು ಟೆಕ್ನಿಕಲಲ್ಲಿ ಹೇಳ್ತೀವೋ ಅಥವಾ ಯೂನಿವರ್ಸ್ ಫೋರ್ಸ್ ಅಂತ ಹೇಳ್ತೀವೋ, ಯಾವ್ದು ಬೇಕಾದ್ರೆ ತೊಗೋಬೋದು. ಯಾಕಂದರೆ ಈ ಭೂಮಿ ಸುತ್ತಾ ಇರೋದು ಕೂಡ ಒಂದು ಫೋರ್ಸಿಂದನೇ. ಸೂರ್ಯನ ಸುತ್ತಾ ಇರೋದು ಒಂದಲ್ಲದೆ ತಾನು ಸುತ್ತಾ ಇದೆ. ಇದನ್ನೇ ಎಲ್ಲ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ನಮ್ಮ ಮನೇಲಿರ್ತಕ್ಕಂಥ ಯಂಗ್ಸ್ಟರ್ಸ್ ಜ್ಯೋತಿಷ್ಯ ನಂಬಲ್ಲ ಅನ್ನೋರು. ಜ್ಯೋತಿಷ್ಯ ಅನ್ನೋದು ಆ ಒಂದು ಎನರ್ಜೀಸು ನಮ್ಮ ಮೇಲೆ ಯಾವ ಥರ ಪ್ರಭಾವ ಬೀರ್ತದೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ.
ನಮ್ಮ ಋಷಿಮುನಿಗಳು ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲೋ ಒಂದು ಕಡೆ ಕೋರಿಲೇಷನ್ ಇದೆ ಅಂತಲೇ ಜ್ಯೋತಿಷ್ಯ ಬಂದಿರೋದು. ಡೈರೆಕ್ಟಾಗಿ ಅದನ್ನು ತಿಳ್ಕೊಬೇಕು ಎನರ್ಜೀಸ್ ಅಂತಂದರೆ ಅದು ಇಂಡಿವಿಜುವಲ್ ಎನರ್ಜೀಸ್. ಅದು ಈಗ ಯಾವುದೋ ಒಂದು ಗ್ರಹದ ಪ್ರಭಾವ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂದರೆ ನಿಮ್ಮ ಮೇಲೆ ಆ ಮಾನಸಿಕವಾಗಿ ದೈಹಿಕವಾಗಿ ಆಗ್ತಾ ಇರುತ್ತೆ. ಇನ್ನೊಬ್ಬ ಅದನ್ನು ಹೇಳಿ ಕಂಡುಹಿಡಿತಕ್ಕಂಥ ಒಂದು ವಿಚಾರದಲ್ಲಿ ಕೋರಿಲೇಟ್ ಮಾಡಿ ಹೇಳಬೇಕು ಅನ್ನೋದೇ ಇಲ್ಲಿ ನೋಡಿ ನಾವು ಅಸ್ಟ್ರಾಲಜಿಕಲಿ ವ್ಯೂಸ್ ಹೇಳಬೇಕು. ಸೊ ಮಂಗಳನ ಒಂದು ವಿಚಾರ ತಗೊಂಡಾಗ ಮಂಗಳನ ಜಾತಕದಲ್ಲಿ ಯಾವ್ಯಾವ ಒಂದು 12 ಜಾಗದಲ್ಲಿ ಎಲ್ಲೆಲ್ಲಿ ಕೂತ್ಕೊಳ್ತಾನೋ ಅಲ್ಲಿ ಅಗ್ರೆಸಿವ್ನೆಸ್ ಕೊಡ್ತಾನೆ. ಅಗ್ರೆಸಿವ್ ಯಾಕೆಂದರೆ ಭೂಮಿಯಿಂದ ಕಿತ್ಕೊಂಡೋಗಿರೋದು, ಆ ಭೂಮಿಯಿಂದ ಫುಲ್ ಎನರ್ಜಿಯಿಂದ ಕಿತ್ಕೊಂಡೋಗಿರೋದು. ಅದಕ್ಕೆ ಮಾರ್ಸ್ ಈಸ್ ಎನರ್ಜಿ, ಅದಕ್ಕೆ ಮಾರ್ಸ್ನ ಫೋರ್ಸ್ ಅಂತ ಕರೀತಾರೆ. ಮಿಲ್ಟ್ರಿಗೆಲ್ಲ ಯಾಕೆ ಅದನ್ನು ಮಾಡ್ತಾರೆ? ಅದರ ಕಾರಕತ್ವದಿಂದ. ಕಾರಕತ್ವ ಅಂದ್ರೇನು? ಸಿಗ್ನಿಫಿಕೇಟರ್ಸ್ಗೆ ಭಾಳ ಸಿಂಪಲಾಗಿ ಒಂದು ವಿಚಾರ ಹೇಳ್ತೀನಿ. ಮನೇಲಿ ಅಪ್ಪ ಅಮ್ಮನ ಕಾರಕತ್ವ ಏನು? ಅಪ್ಪ ದುಡಿಬೇಕು, ಅಮ್ಮ ಅಡುಗೆ ಮಾಡಬೇಕು. ಇದು ಕಾರಕತ್ವ, ಸಿಗ್ನಿಫಿಕೇಟರ್ಸ್. ಸೊ ತಂದೆ ಕೆಲಸ ಅಷ್ಟೇ, ಮನೆಗೆ ದುಡ್ಡು ತಂದು ಹಾಕಬೇಕು, ದುಡಿಬೇಕು, ಏನೇನು ಬೇಕೋ ಫೆಸಿಲಿಟಿ ನೋಡ್ಕೋಬೇಕು, ಅದು ಕಾರಕ. ಹೆಣ್ಣಾದವಳು ಅಥವಾ ತಾಯಿ ಆದವಳು ಮನೆಯೆಲ್ಲ ಚೊಕ್ಕವಾಗಿಟ್ಕೊಂಡು ನೀಟಾಗಿಟ್ಕೊಂಡು ಬೇಯಿಸಾಕ್ತಕ್ಕಂಥದ್ದು ಮಾಡೋದು ಒಂದು ಧರ್ಮದ ವಿಚಾರದಲ್ಲಿ ಮಾಡ್ತಾಯಿದ್ವಿ. ಈಗಿನ ಕಾಲದಲ್ಲಿ ಎಲ್ಲ ನಾವು ಕಿಚನ್ಗೆ ಹಾಕ್ಬಿಟ್ಟಿದ್ದಾರೆ, ನಮ್ಗೆ ಅದು ಆ ಥರ ಅಲ್ಲ ನಾನು ಮಾತಾಡ್ತಲ್ಲ. ತುಂಬ ಜನ ಅದನ್ನೇ ಯೋಚನೆ ಮಾಡ್ತಾರೆ. ಸೊ ನಾನು ಒಂದು ವ್ಯೂ ಯಾರು ಮಾಡ್ತಕ್ಕಂಥದ್ದು ಅಂತ ಒಂದು ವ್ಯೂ ಮತ್ತು ಸಿಗ್ನಿಫಿಕೇಟರ್ಸ್. ಆ ಸಿಗ್ನಿಫಿಕೇಟರ್ಸ್ಗೆ ಆ ಗ್ರಹಗಳ ಒಂದು ಬಿಹೇವಿಯರ್ ಪ್ಯಾಟ್ರನ್ ಮೇಲೇ ಸಿಗ್ನಿಫಿಕೇಶನ್ ಕೊಟ್ಟಿರೋದು. ಈ ಗ್ರಹ ಹಿಂಗೆ ಬಿಹೇವ್ ಮಾಡಿದ್ರೆ ಇಂತಿಂಥ ಪೋರ್ಟ್ಫೋಲಿಯೋ ಕೊಡೋಣ ಅಂತ, ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಸೊ ಮಂಗಳನಿಗೆ ಬಂದಿರತಕ್ಕಂಥ ಮೇಜರ್ ಪೋರ್ಟ್ಫೋಲಿಯೋ ಮಿಲಿಟರಿ. ಸೊ ಕುಜದೋಷ ಅಂತ ಬಂದಾಗ ಇಲ್ಲಿ ಮಿಲಿಟರಿ ಥರ ಇರ್ತಾರೆ, ಸ್ಟ್ರಿಕ್ಟು, ಸಿಟ್ಟು. ಸೊ ಸ್ವಲ್ಪ ಈ ನಮ್ಮ ಕಾಂಪೌಂಡ್ರು ಅತಿ ಎಕ್ಸಾಜರೇಟ್ ಅಂತಾರೆ. ಇಷ್ಟಿದ್ದಿದ್ದು ರಬ್ಬರ್ನ ಹಿಂಗೆ ಎಳೆದಿದ್ದಾರೆ, ಇಷ್ಟೇ ಇರೋದು ರಬ್ಬರ್ ಇಷ್ಟೇ ಇರೋದು. ಅಂದರೆ ಆ ದೋಷ ಇರೋದು ಇಷ್ಟೇ, ಅದು ರಬ್ಬರ್ ಎಳೆದಾಗ ಇಲ್ಲಿವರೆಗೂ ಕಾಣಿಸುತ್ತದು, ಏನೂ ಇಲ್ಲ ಕುಜದೋಷ. ಮತ್ತು ಕೆಲವರು ಅಲ್ಪಜ್ಞಾನಿ ಅಂತ ಕರಿತೀವಿ ನಾವು ಕೆಲವ್ರಿಗೆ. ಯಾಕೆ ಅಂತಂದರೆ ಕೆಲವರು ಮಹಿಳೆಯರು ಮನೇಲಿರ್ತಕ್ಕಂಥವ್ರು ಅವ್ರ ಮೇಲೆ ಗಂಡು ಇದ್ಬಿಟ್ರೆ ಯಾವ್ದಾದ್ರು ಹುಡುಗಿ ಬಂದು ಕುಜದೋಷ ಇದೆ ಅಂದ್ಬಿಟ್ರೆ ಬೇಡ ಅಂದ್ಬಿಡ್ತಾರೆ. ಕುಜದೋಷ ಇರೋರು ನಿಯತ್ತಿಂದ ಇರ್ತಾರೆ. ನಿಯತ್ತು ತುಂಬ ಸ್ಟ್ರೈಟ್ ಫಾರ್ವರ್ಡು. ಕುಜದೋಷ ಬಂದರೆ ಅದು ಎಸ್ಪೆಷಲಿ ಕೆಲವು ಮನೆಗಳಲ್ಲಿ ಕಟ್ ಥ್ರೋಟು ಅಂಥದ್ದೇ ತಾನೇ ಬೇಕು, ನಾಟಕ ಆಡೋರು ಬೇಕಾ? ಕುಜದೋಷ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡು, ಅರ್ಥ ಮಾಡ್ಕೊಳ್ಳಿ. ಈ ಕಾಂಪೌಂಡರ್ಗಳಿಗೆ ಈ ಕ್ವಾಲಿಟೀಸು, ವಾಟ್ ಈಸ್ ಕುಜ ಅವೆಲ್ಲ ಗೊತ್ತೇ ಇಲ್ಲ. ಅವ್ರೇನೋ 8ನೇ ಮನೇಲಿ ಇದ್ಬಿಟ್ರೆ ಗಂಡ ಸತ್ತೋಗ್ತಾನೆ, 8ನೇ ಮನೇಲಿ ಕುಜ ಇದ್ದರೆ ಗಂಡ ಸತ್ತೋಗ್ತಾನೆ. ಎಲ್ಲಿ ಡೇಟಾ ಇದೆ ತೋರಿಸಿ. ಆ ರೀತಿ ಡೇಟಾ ಇದ್ದರೆ ಇವತ್ತು ಇಸ್ರೋದವರು, ನಮ್ಮ DRDO ಮತ್ತು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಬಂದು ತಗೊಂಡೋಗ್ಬಿಡೋರು. ನೋಡಿ ಸರ್, ಇವ್ರಿಗೆ ಮಂಗಳ 8ನೇ ಮನೇಲಿದೆ, ತೀರೋಗಿದ್ದಾರೆ. ಒಂದಕ್ಕೊಂದಕ್ಕೆ ಥಿಯರಿಗೆ ನಾವು ಆ್ಯಡ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಮಂಗಳ ಏನಾರು 8ನೇ ಮನೇಲಿದ್ದರೆ ಗಂಡ ಆಕ್ಸಿಡೆಂಟಲ್ಲಿ ತೀರೋಗ್ತಾನೆ ಅಂತ ಹೇಳ್ತಾರೆ. ಆದರೆ ಅದೇ ವಿಚಾರದಲ್ಲಿ ಗುರು ಏನಾರು ನೋಡಿದ್ರೆ ಕಾಪಾಡ್ತಾನೆ ಅಂತ ಹೇಳ್ತಾರೆ. ಇವೆಲ್ಲ ಸ್ಟೋರೀಸ್ ಅಂತ ಹೇಳ್ತೀವಿ ನಾವು, ಕಾನ್ಕಾಕ್ಟೆಡ್ ಸ್ಟೋರೀಸ್ ಇವೆಲ್ಲ. ಆ ರೀತಿ ಎಲ್ಲ ಇಲ್ಲ, ಆ ರೀತಿ ಹೇಳಂಗೂ ಇಲ್ಲ. ಸೊ ಹಾಗಿದ್ರೆ ಕುಜದೋಷದ ಬಗ್ಗೆ ತಗೊಳ್ಳೇಬೇಡಿ, 8ನೇ ಮನೆ ಕುಜದೋಷ ತಗೊಳ್ಳೇಬೇಡಿ, ಕರೆಕ್ಟಾಗಿ ಹೇಳಿ. ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಗೆ ನಾನು ಹೇಳ್ತಾ ಇರೋದು, ಸಮಾಜವನ್ನು, ಪರರ ಹಿತವನ್ನು ಕಾಪಾಡ್ತಕ್ಕಂಥವ್ರು ತಾವು ಪೂಜೆ ಪುನಸ್ಕಾರಗಳು ಮಾಡಿ. ಅಲ್ಲಿ ಯಾಕೆ ಅಲ್ಲಿ ಒಂದು ಏನೋ ಇಡ್ತೀರ ಅಲ್ಲಿ ಬತ್ತಿ, ಕುಜದೋಷ ಇದೆಯಮ್ಮ, ಆ ಕುಜದೋಷ ಅನ್ನೋ ಫಸ್ಟ್ ವರ್ಡ್ ಅರ್ಧ ಅವ್ರ ತಲೆಯಲ್ಲಿ ಉಳಿಯುತ್ತೆ. ಶಾಂತಿ ಮಾಡಿಸ್ಬೇಕು ಅನ್ನೋದು ಹೊಟ್ಟೋಗುತ್ತೆ. ತಗೊಳ್ಳೋಣ. ಓಕೆ ಗುರುಗಳೇ, ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಮೇಡಮ್ 16/5/95. 16/5/95. ಬೆಳಿಗ್ಗೆ 11:00 ಹುಟ್ಟಿರೋದು. ಓಕೆ, ಬೆಳಗ್ಗೆ 11:00. ಯಾವ ಊರಲ್ಲಿ ಹುಟ್ಟಿರೋದು? ಶಿವಗಂಗೆ ಮೇಡಮ್. ಶಿವಗಂಗೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ವಿಚಾರವಾಗಿ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ.
ನಮಸ್ಕಾರ. ಗುರೂಜಿ. ಶಿವಗಂಗಾ ಎಲ್ಲಿ ಬರುತ್ತಿದೆ? ಯಾವ್ದು ತುಮಕೂರ? ಯಾವುದಿದು? ತುಮಕೂರಿಗೆ ಸೇರುತ್ತೆ ಗುರೂಜಿ. ಅಂದ್ರೆ ನೆಲಮಂಗಲ ತಾಲೂಕು ಸೇರುತ್ತೆ. ನೆಲಮಂಗಲ ಓಕೆ. ಓಕೆ, ಎರಡನೇ ಮನೇಲಿ ಕುಜ ಇದೆ, ಅದರಿಂದ ಮದುವೆ ಲೇಟು. 8ರಲ್ಲಿ ಶನಿ ಇದ್ದಾನೆ, ಮಾಂಗಲ್ಯ ಸ್ಥಾನದಲ್ಲಿ ಲೇಟು. ಇವೆಲ್ಲ ಕಾಂಪೌಂಡ್ರುಗಳು ಹೇಳ್ತಕ್ಕಂಥ ವಿಚಾರಗಳು. ಇದನ್ನು, ಈ ಗ್ರಹಗಳನ್ನು ಯಾವಾಗಲೂ ಕೂಡ ನಾವು ಸ್ಟ್ಯಾಟಿಕ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ಅಂದರೆ ಸ್ಟೇಬಲ್. ಇವರು 2095ರಲ್ಲಿ ಹುಟ್ಟಿದಾಗ ಈ ಗ್ರಹಗಳು ಎಲ್ಲಿತ್ತೋ ಇವತ್ತು ಓಪನ್ ಮಾಡಿದ್ರು ಅಲ್ಲೇ ಕಾಣಿಸ್ತವೆ, ಎಲ್ಲೂ ಹೋಗೋದಿಲ್ಲ. ವಾಟ್ ಈಸ್ ಮೂವಿಂಗ್ ಈಸ್ ದಶಾ. ದಶಾ ಮೀನ್ಸ್ ಟ್ರಾವೆಲಿಂಗ್. ಯಾವ ಗ್ರಹ ಟ್ರಾವೆಲಿಂಗ್ ಅಂತ ಬರುತ್ತೆ, ಆ ಗ್ರಹ ಟ್ರಾವೆಲಿಂಗ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. 2007ವರೆಗೂ ಬುಧ ಟ್ರಾವೆಲ್ ಮಾಡ್ತಾಯಿತ್ತು, 14ವರೆಗೂ ಕೇತು ಟ್ರಾವೆಲ್ ಮಾಡ್ತಾಯಿತ್ತು, 14ಇಂದ 34ವರೆಗೂ ಶುಕ್ರ ಟ್ರಾವೆಲ್ ಮಾಡ್ತಾ ಇದೆ. ಇದು ಡೈನಮಿಕ್. ಓಕೆ. ನಮ್ಮ ಕಾಂಪೌಂಡರ್ಗಳು ಮತ್ತು ಪುರೋಹಿತರುಗಳು ಇಬ್ಬರನ್ನೂ ಸೇರಿಸ್ಬೇಕೀಗ. ಕಾಂಪೌಂಡರ್ಗಳು ಯಾರು ಅಂತಂದರೆ ಈ ಮಠ ಮಂತ್ರ, ನಿಮಗೆ 15 ದಿವಸದಲ್ಲಿ ಶತಸಿದ್ಧ, 48 ಕೇಳಿಸ್ತದೆ ಸರ್ ನಿಮಗೂ? 48 ದಿವಸದಲ್ಲಿ ಶತಸಿದ್ಧ, ಯಾವುದು ಸಿದ್ಧ ಅಲ್ಲ, ಅವರು ಒಂಥರ ಗುಳಿಗೆ ಸಿದ್ಧ ಅಂತಾರಲ್ಲ ಹಾಗೆ ಅಯ್ಯಪ್ಪ. ಶುಕ್ರ ದಶೆ ನಡೀತಾ ಇದೆ. 2024 ಏಪ್ರಿಲ್ ಮುಗಿದಾದ್ಮೇಲೆ ಈಗ 26ವರೆಗೂ ಗುರು ಇದೆ. ಶುಕ್ರ ಪ್ರಮೋಟ್ ಮಾಡ್ತಾ ಇದ್ದಾನ, ಮ್ಯಾರೇಜ್ ನೋಡಬೇಕು. ಶುಕ್ರ ಪ್ರಮೋಟ್ ಮಾಡಿದ್ರೆ ಅಲ್ಲಿ ನಾವು ಕ್ಲೀನಾಗಿ ನೋಡಬೇಕು. 9th ಹೌಸ್ ಅಂತ ಬಂದಿದೆ, 9 ಅಲ್ಲಿ ಕೆಳಗಡೆ 7-12 ಇದೆ. ಹಿರಿಯರ ಅನುಮತಿ ಮತ್ತು ಹಿರಿಯರ ಒಂದು ಒತ್ತಡ ಅಥವಾ ಹಿರಿಯರ ಇನ್ವಾಲ್ವ್ಮೆಂಟು ಇಂದ ಇದಾಗುತ್ತೆ. ಆದರೆ ಕೊನೆಯಲ್ಲಿರ್ತಕ್ಕಂಥ 1, 5, 10 ಎಷ್ಟು ನೋಡಿದ್ರೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಡ್ರಾಪ್ ಆಗುತ್ತೆ. ಇದು ದಶಾ ಹೇಳ್ತಾ ಇರೋದು. ಮೇನ್ ಬಾಸ್ ಅಂತ ಕರೀತೀವಿ. ದಶಾ ನಾವು ಬಿಗ್ ಬಾಸ್ ಅಂತೀವಲ್ಲ, ಆ ಥರ ಬಿಗ್ ಬಾಸ್ ಹೇಳ್ತಾ ಇರೋದು. ಕೇಳಿಸ್ತಾ ಸರ್? ಹೌದು ಸರ್. ಬಂದಿದ್ದೆಲ್ಲ ಯಾವುದೋ ಒಂದು ವಿಚಾರದಲ್ಲಿ ಎಲ್ಲ ಸೆಟ್ ಆಗುತ್ತೆ, ಯಾವುದ್ರಲ್ಲೋ ಡ್ರಾಪ್ ಆಗಿಬಿಡುತ್ತೆ. ಮಾತುಕತೆಯಲ್ಲೋ ಅಥವಾ ಜಾತಕದಲ್ಲೋ ಅಥವಾ ಲುಕ್ಸಲ್ಲೋ ಮನೆತನದಲ್ಲೋ ಡ್ರಾಪಿಂಗ್. ಇದು 1, 10 ಅಂದರೆ 1 ಅಂದರೆ ಅದು ಕ್ಯಾನ್ಸಲ್ ಆಗೋದು, 10, 5, 10 ಸೆಲೆಕ್ಟಿವ್ ಆಗ್ತಕ್ಕಂಥದ್ದು. ಅದು ಮುಗಿಯುತ್ತೆ. ಈಗ ನೆಕ್ಸ್ಟ್ ಬುಕ್ತಿಗೆ ಬರ್ತೀವಿ. ಈಗ ಅದು ಟಫ್ ಇದೆ ಅಂತ ಹೇಳುತ್ತೆ. ಈಗ ನೆಕ್ಸ್ಟ್ ಸಬ್ ಪೀರಿಯಡ್ ಬರ್ತೀವಿ, ಅಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ, ಲೇಟ್ ಆಗುತ್ತೆ ಅಂತ ಹೇಳುತ್ತೆ. ಇನ್ನು ನೀವು ಬುಕ್ತಿನ ಕೇಳ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇನ್ನು ಬುಕ್ತಿಯಲ್ಲಿ ಬಂದಾಗ 11 ಇರೋದ್ರಿಂದ ಮಾತುಕತೆ ಮದುವೆ ಗುರುನಲ್ಲಿ ಆಗುತ್ತೆ, ಹಿರಿಯರ ಅಪ್ರೂವಲಿಂದ ಆಗುತ್ತೆ ಅಂತ ಬರುತ್ತೆ. ನೆಕ್ಸ್ಟ್ ಸಬ್ ಪೀರಿಯಡ್. ನೆಕ್ಸ್ಟ್ ಹೋಲ್ಡರ್, ಮೇನ್ ಹೋಲ್ಡರ್ ಅವರು ಬಿಗ್ ಬಾಸ್, ಇದು ಸ್ಮಾಲ್ ಬಾಸ್. ಇನ್ನು ಸ್ಮಾಲ್ ಬಾಸ್ಗೆ ಹೋಗ್ಬೇಕು ನೆಕ್ಸ್ಟ್ ಅಂತರ್ಭುಕ್ತಿ ಅಂತ. ಈ ರೀತಿ ಜ್ಯೋತಿಷರು, ಕಾಂಪೌಂಡರ್ಗಳು, ಪುರೋಹಿತರುಗಳು ದಶಾ ಮೇಲೆ ಹೋದರೆ ಟೈಮಿಂಗ್ ಹೇಳ್ಬೋದು. ಇದು ಹೋಗ್ದಲೆ ನಿಮ್ಗೆ 29 ಅಲ್ವಾ ಸರ್, ನಿಮ್ಗೆ 2ನೇ ಮೇಲೆ ಕುಜ ಇದೆ ಸರ್, ಕುಜ ಶಾಂತಿ ಮಾಡಿಬಿಡಿ. ಇಲ್ಲಿ ಕುಜನೇ ಬಂದಿಲ್ಲ. ಇಲ್ಲಿ ದೇರ್ ಇಸ್ ನೋ ಆಪರೇಟಿವ್ ಆಫ್ ಮಾರ್ಸ್ ಅಟ್ ಆಲ್. ಸುಮ್ಮನೆ ಏನೋ ಹೇಳೋದು ಅಷ್ಟೇ. ಏನೋ ಯಾವುದೋ ಒಂದು ವಿಚಾರ ಮಾರ್ಸ್ ಕೊಟ್ಟಿದೆ ಅಂತ ಹೇಳ್ಬಿಡೋದು ಅಷ್ಟೇ, ಮಾರ್ಸಿಂದ ಸಮಸ್ಯೆ ಅಂತ. ಈಗ ನೆಕ್ಸ್ಟ್ ಬುಧ ಬಂದಿರೋದ್ರಿಂದ ಇವ್ರಿಗೆ ಯಾರಿಗಾರು ಒಂದು ಇಷ್ಟ ಆಗಿರುತ್ತೆ. ಬುಧ ಭುಕ್ತಿಲಿ ಯಾರಿಗಾರು ಒಂದು ಇಷ್ಟ ಆಗುತ್ತೆ, ಸ್ವಲ್ಪ ದೊಡ್ಡವ್ರು ಫೈನಲೈಸ್ ಮಾಡಬೇಕು ಅಂತ ಬರುತ್ತೆ. ಈಗ ರೀಸೆಂಟಾಗಿ ಬಂದಿರೋದು ಯಾವ್ದಾದ್ರು ಬೇಗ ಫೈನಲೈಸ್ ಮಾಡ್ಕೋಬೇಕು ಅಂತ ಬುಧ ಹೇಳ್ತಾ ಇದ್ದಾನೆ. ಈಗ ಅವ್ರು ಹೇಳ್ಬೇಕೀಗ ಮಿಕ್ಕಿದ್ದು. ಕೇಳಿಸ್ತಾ ಇದಾರ ಇಲ್ಲ ಗೊತ್ತಿಲ್ಲ. ಇದ್ದಾರೆ. ಹಲೋ ಸರ್, ಕೇಳಿಸ್ಕೊಂಡ್ರ ಸರ್ ನಾನು ಹೇಳ್ತಾ ಇರೋದು? ಕೇಳಿಸ್ತು. ಈಗ ಯಾವ್ದಾದ್ರು ಬಂದಿರೋದು ರೀಸೆಂಟಾಗಿ, ಇನ್ನು ಬಂದಿರೋದು ನಿಮ್ಮ ಕೈಯಲ್ಲಿರೋದು ಒಂದು ಫೋಟೋ. ಈಗ ಸದ್ಯದ ಬುಕ್ತಿಲಿ 5th ಹೌಸ್ ಸ್ವಲ್ಪ ಕ್ರಿಯೇಟ್ ಆಗಿರುತ್ತೆ, ಮಾಡ್ಕೋಬೇಕು ಅನ್ನೋ ಒಂದು ಬಂದಿರುತ್ತೆ. ಹಿರಿಯರು ಓಕೆ ಅಂತಾರೆ, ಶೀಘ್ರವಾಗಿ ಮಾಡ್ಕೊಂಡ್ರೆ ಆಗುತ್ತೆ. ಕೇತುನಲ್ಲಿ ಮದುವೆ ಕಾಂಬಿನೇಷನು ತೋರಿಸುತ್ತೆ. ಸ್ವಲ್ಪ ಕೊಡೋದು ತೊಗೊಳೋದ್ರಲ್ಲಿ ಸಮಸ್ಯೆ 8ನೇ ಮನೆ ಇರುತ್ತೆ. ಶಾರ್ಟ್ಲಿ ಮದುವೆ ಯೋಗ ತೋರಿಸ್ತಾ ಇದೆ ಸ್ವಲ್ಪ ದಿವಸದಲ್ಲಿ. ನೀವೇನು ಮಾತಾಡಿಲ್ಲ ಅಂದರೆ ನಾವು ಹೆಂಗೆ ಮಾಡೋದು? ಒಂದು ಸೈಡ್ ಮಾತಾಡ್ತಾ ಇದ್ದೀವಿ ಸರ್. ಕೇಳಿಸ್ತಿದೆ ಸರ್. ಬರೀ ಕೇಳಿಸ್ಕೊಳ್ಳೋದಷ್ಟೇನಾ? ನಿಮ್ದೇನು ಹೇಳೋದಿಲ್ವಾ? ಅಲ್ಲ ಸರ್, ಫೈನಲೈಸ್ ಒಂದು ಆಗ್ತಿತ್ತು, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಬಂದಿದೆ. ಈಗ ಒಂಥರ ಶಾರ್ಟ್ ಪೀರಿಯಡ್ ಅಲ್ಲಿ ಆಗುತ್ತೆ, ಅದನ್ನೇ ಹೇಳ್ತಾ ಇರೋದು. ಏನಕ್ಕೆ ಕ್ಯಾನ್ಸಲ್ ಆಗ್ತಾ ಇದೆ ಅಂದ್ರೆ ಈ ಅದೇ ಹೇಳಿದ್ರಲ್ಲ ನೀವು, ಮನೆತನದ್ದು ನಂತರ ಸೆಟ್ ಆಗುವಾಗ ಏನೋ ಲುಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಆ ತರ ಕ್ಯಾನ್ಸಲ್ ಆಗ್ತಾ ಇದೆ. ದಶಾ ಮಾತ್ರ ವೀಕ್ ಇರೋದ್ರಿಂದ. ಆಮೇಲೆ ನಿಮಗೊಂದು ಬ್ರ್ಯಾಂಡ್ ಆಗಬಾರ್ದು. ಇವರಾ ಹೆಣ್ಗಳೆಲ್ಲ ನೋಡ್ತಾರೆ, ಒಬ್ರು ಮಾಡ್ಕೊಳ್ಳಲ್ಲ ಅಂತ ಬ್ರ್ಯಾಂಡ್ ಬರುತ್ತೆ. ಹುಷಾರಾಗಿರಿ ನಿಮ್ಮ ಮನೆತನಕ್ಕೆ. ಈಗ ಅರ್ಧ ಬ್ರ್ಯಾಂಡ್ ಬಂದಿದೆ, ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ನನಗೆ ಗೊತ್ತಿದೆ ಇಲ್ಲಿ ಏನು ನಡೀತಾ ಇದೆ ಅಂತ. ಓಕೆ,
ಸುಮ್ಮನೆ ಕೆಲವು ಬರುತ್ತೆ ಹುಡುಗರು, ಅವರ ಒಂದು 58 ತೋರಿಸಿದ್ದು ಒಬ್ರು ಒಪ್ಕೊಳ್ಳಲ್ಲ ಅಂತಾರೆ. ಅರ್ಥ ಆಯ್ತಾ ಸರ್? ಸುಮ್ಮನೆ ಆ ಲೆವೆಲ್ಗೆ ಹೋಗ್ಬೇಡಿ. ಒಳ್ಳೇದು ಯಾವುದೂ ಇಲ್ಲ ಸರ್. ಅರ್ಥ ಆಯ್ತಾ? ಈಗಿರೋ ಯಾವುದು ಮೊಬೈಲ್ ಸಿಗುತ್ತೋ ಮಾರ್ಕೆಟಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಆ ಮೊಬೈಲ್ ಅಪ್ಗ್ರೇಡಾಗಿ ಹೊಸದು ಬರ್ತಾ ಇರುತ್ತೆ, ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇರೋ ಮೊಬೈಲ್ನ ಚೆನ್ನಾಗಿ ಒರೆಸಿ ಇಟ್ಕೊಂಡು ಒಟ್ಟಲ್ಲಿ ಕಾಲ್ ಇನ್ಕಮಿಂಗು ಔಟ್ ಗೋಯಿಂಗ್ ಕರೆಕ್ಟಾಗಿದ್ದರೆ ಸಾಕು. ಮುಂದಿನ ಕರೆಗೆ ಹೋಗೋಣ, ಬೇಗ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನಾವು ಕೂಡ ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವು ಕೂಡ ನೋಡ್ಕೊಳ್ಬೇಕು ಅನ್ನೋಂಥ ಆಸಕ್ತಿ ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ಆಸೆ ನಿಮಗೆ ನೆರವೇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಅವಕಾಶವಿದೆ. ಅಥವಾ ಇದ್ರ ಬಗ್ಗೆ ನಾವು PhD ಮಾಡ್ತೀವಿ ಅನ್ನೋವಂಥವ್ರು ಕೂಡ, ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ತೀವಿ ಅನ್ನೋವಂಥವ್ರಿಗೂ ಕೂಡ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳುವು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ
ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. 13/2/1990. 13/2/1990. ಓಕೆ, 5:44 30 seconds. 5:44 AM PM? PM. ಓಕೆ, 5:44 PM. ಯಾವ ಊರಲ್ಲಿ ಹುಟ್ಟಿರೋದು? 5:44.30 ಆಯ್ತಾ? ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಆಕ್ಚುಲಿ ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕಿತ್ತು. ನನಗೆ ಅಗ್ರಿಕಲ್ಚರ್ ಆಗಿ ಬರುತ್ತಾ ಇಲ್ವಾ ಅಂತ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಅಗ್ರಿಕಲ್ಚರ್ ಆಗ್ಬರುತ್ತೋ ಇಲ್ವೋ ಅಂತ ಯಾವ ಕಾಂಟೆಕ್ಸ್ಟ್ ಅಲ್ಲಿ ನಾನು ಹೇಳಬೇಕು? ಅಂದ್ರೆ ಆಗ್ಬರುತ್ತೋ ಇಲ್ವೋ ಅಂದ್ರೆ ಹೆಂಗೆ ಅದು? ಅಂದ್ರೆ ನೀವು ನನ್ನ ಹತ್ರ ಲ್ಯಾಂಡ್ ಸಹ ಇಲ್ಲ ಸರ್. ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿ ನಾನು ಅಗ್ರಿಕಲ್ಚರ್ ಅದ್ರಲ್ಲಿ ಮಾಡ್ಬೋದಾ ಅಂತ. ಓಕೆ, ಅಗ್ರಿಕಲ್ಚರ್ ಇಂದ ನೀವು ಸಂಪಾದನೆ ಮಾಡಬೇಕು ಇದೆಯೋ? ಸಂಪಾದನೆ ಇದೆಯೋ ಇಲ್ವೋ? ಸಂಪಾದನೆ ಸೊ ಬೇಸಿಕಲಿ ಅರ್ನಿಂಗ್ ಥ್ರೂ ಲ್ಯಾಂಡ್ ಕೇಳ್ತಾ ಇರೋದು. ಅಂದ್ರೆ ಲ್ಯಾಂಡ್ ಸೇಲ್ ಮಾಡೋದಲ್ಲ, ಇವಾಗ ಅದೇ ಮಾ ಅಗ್ರಿಕಲ್ಚರ್ ಹೌದು. ಇನ್ಕಮ್ ಫ್ರಮ್ ಲ್ಯಾಂಡ್. ಹೌದು. ಓಕೆ, ಈಗ ಅದು ತಗೊಂಡು ನಾಳೆ ರೇಟ್ ಜಾಸ್ತಿ ಆದ್ರೆ ಅದು ಲಾಭ ಅಲ್ವಾ? ಹೌದು ಸರ್. ಅದನ್ನು ಯಾಕೆ ತಲೆ ಇಟ್ಕೊಂಡಿಲ್ಲ? ಅಂದ್ರೆ ಸ್ವಲ್ಪ ಒಳಗಡೆ ಪರ್ಚೇಸ್ ಮಾಡೋಣ ಅಂತ, ಒಂದು 2 acre ಹಾಗೆ. ಸೊ ಅದಕ್ಕೆ ನನಗೆ ಕೇಳಲಿಕ್ಕೆ ನಿಮ್ಮ ಹತ್ರ. ಗುರುದಶೆ ನಡೀತಾ ಇದೆ. ಹೌದು ಸರ್. ಗುರುದಶೆ ಕಾಂಬಿನೇಷನ್ ನೋಡೋಣ ಹೇಗಿದೆ ಪ್ರಾಪರ್ಟಿ ವಿಚಾರದಲ್ಲಿ. ನಮಗೆ ಗುರುವಿನ ಕಾಂಬಿನೇಷನಲ್ಲಿ ಅಂಡರ್ಗ್ರೌಂಡಲ್ಲಿ 8 to 12 ಎಲ್ಲ ಬರುತ್ತೆ. ಪ್ರಾಪರ್ಟಿಗೆ ಜನರಲಿ 4th ಹೌಸ್ ನೋಡ್ತೀವಿ, 8th ಹೌಸ್ ನೋಡ್ತೀವಿ, ಎರಡೇ ಮೇಯ್ನಾಗಿ ನೋಡ್ತೀವಿ. ಅದರಲ್ಲಿ 7th ಹೌಸ್ ಈಸ್ ಆಲ್ಸೋ ಕಾಲ್ಡ್ ಆಫ್ ಬಿಸ್ನೆಸ್ ಅಂತ ಬರುತ್ತೆ. ಅಂಡರ್ಗ್ರೌಂಡಲ್ಲಿ 8 ಅಂತ ತೋರಿಸ್ತಾ ಇದೆ, ಎರಡರಲ್ಲೂ ಕೂಡ ದಶ. ಓಕೆ, ತಗೊಳ್ಬೋದು. ಸ್ವಲ್ಪ ದೂರದಲ್ಲಿ ಕಲ್ಟಿವೇಟ್ ಸ್ವಲ್ಪ ಹೆಚ್ಚಾಗಿ ಮಾಡೋಕ್ಕಾಗದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ವಿಚಾರದಲ್ಲಿ ಶನಿ ತೋರಿಸ್ತಾ ಇದೆ. ಶನಿ ಇಸ್ ದಿ ಕಾರಕ ಫಾರ್ ಲ್ಯಾಂಡ್ ಅಂತ ಹೇಳ್ತೀವಿ. ಒಂದು ಇಲ್ಲಿ ಬಂದಿಲ್ಲ ಅಂದರೆ ಗ್ರಹ ನೋಡ್ತೀವಿ, ಕಾರಕ ಫಾರ್ ಲ್ಯಾಂಡ್. ಡೆಫಿನೆಟ್ಲಿ ಆಲ್ರೆಡಿ ನೋಡಿ ನೀವು ತೊಗೊಳ್ಬೇಕು ಅಂತ ಫೈನಲೈಸ್ ಆಗಿದೆ. ಮನಸ್ಸು ಸ್ಟ್ರಾಂಗ್ ಆಗಿಲ್ಲ ತೊಗೊಳಕ್ಕೆ. ಕೇಳಿಸ್ತಾ? ಸ್ವಲ್ಪ ಭಯ ಇದೆ ಸರ್. ಅದೇ ಭಯ. ಯಾಕೆಂದರೆ ಶನಿ ಬಂದಿದ್ದಾನೆ ಅಂದರೆ ಆಲ್ರೆಡಿ ಒಂದು ತೋರಿಸಿಟ್ಟಿರ್ತಾನೆ. ಅದೇ ಒಂದು ಫ್ರೂಟ್ ಅಂತ ತೋರಿಸಿಟ್ಟಿರ್ತಾನೆ, ತಗೊಳ್ತೀಯೋ ಇಲ್ವೋ ಅಂತ. ಆ ಕಾಂಬಿನೇಷನಲ್ಲಿ ನಾವು ನೋಡ್ಬಿಟ್ಟು ಹೇಳ್ತೀವಿ. ಈ ಒಂದು ಕಾಂಬಿನೇಷನ್ನೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಇಲ್ಲಿ ಪರ್ಚೇಸ್ಗೆ ಕಾಂಬಿನೇಷನ್ ಇಲ್ಲ ಶನಿಲಿ. ಆದರೆ ಶನಿ ಗ್ರಹ ಗಿವ್ಸ್ ಪ್ರಾಪರ್ಟಿ, ಬಟ್ ಕ್ವಶನ್ ಮಾರ್ಕಲ್ಲಿ ಇಟ್ಟಿದ್ದಾನೆ. ನಾನು ಎಷ್ಟೇ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನಿಮ್ಗೆ ಏನು ಮಾಡಿದ್ರು, ನಾಳೆ ನಾನು ಎಷ್ಟೇ ಹೇಳಿದ್ರು ಅವ್ರ ಮೈಂಡು ಕೊತಾಸ್ ಕಾಫಿ. ಬುಧನವರೆಗೂ ಕಾದರೆ ಬುಧನಲ್ಲಿ ಇವರಿಗೆ ಪರ್ಚೇಸ್ ಆಫ್ ಪ್ರಾಪರ್ಟಿ ಅದ್ಭುತವಾಗಿ 4, 6, 11 ಕಾಂಬಿನೇಷನ್ ಇದೆ, ಹೈ ಇದೆ. ಈಗ ಆ ಟೈಮ್ ಯಾವಾಗ ಬರುತ್ತೆ ನೋಡಬೇಕು. ಗುರು ಅದರಲ್ಲಿ 2026 ಅಕ್ಟೋಬರ್ವರೆಗೂ ಶನಿ ಇದೆ. ಸ್ವಲ್ಪ ಟೈಮ್ ಡಿಲೇ ತೋರಿಸ್ತಾ ಇದೆ ತುಂಬಾ. ಅಂತರ್ಭುಕ್ತಿಲಿ ಏನಾದರೂ ತೊಗೊಳ್ಬೇಕು ಅಂತಂದ್ರೂ ಕೂಡ ಅದು ಟೈಮ್ ಪಾಸ್ ಆಗೋಗಿದೆ. ಮುಂದಿನ ಟೈಮ್ಗಳು ನೋಡ್ಕೊಂಡು ಹೋಗಬೇಕು. ಶಾರ್ಟ್ ಟರ್ಮ್ಸಲ್ಲಿ 2025 ಮಾರ್ಚಿಂದ ಆಗಸ್ಟ್ ಶುಕ್ರ ಬರ್ತಾನೆ. ಶುಕ್ರನ ಕಾಂಬಿನೇಷನಲ್ಲಿಲ್ಲ, ಸೂರ್ಯನ ಕಾಂಬಿನೇಷನಲ್ಲಿಲ್ಲ, ಚಂದ್ರನ ಕಾಂಬಿನೇಷನಲ್ಲಿಲ್ಲ, ಮಂಗಳನ ಕಾಂಬಿನೇಷನಲ್ಲಿ ಭೂಮಿ ತೋರಿಸ್ತಾ ಇದೆ. 6, 4, 11, 4 ಮತ್ತು 11 ಬರಬೇಕು ಪ್ರಾಫಿಟ್ ಆಫ್ ಇದು. ಸೊ ಅಲ್ಲಿ ನೋಡಿದಾಗ ಮಂಗಳ ಬರೋ ಟೈಮಲ್ಲಿ ಇವರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಈ ಇಯರ್ ಎಂಡ್ ಒಳಗಡೆ ಆಗುತ್ತೆ, ಜನವರಿ ಒಳಗಡೆ, ಡಿಸೆಂಬರಿಂದ ಜನವರಿ ಒಳಗಡೆ ಮಾಡ್ಕೊಳ್ತಾರೆ. ಬಟ್ ಇನಿಷಿಯಲಿ 2-3 ಇಯರ್ಸ್ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. 2-3 ಇಯರ್ಸ್ ಆದಮೇಲೆ ಬುಧ ಬಂದಾಗ ಅಲ್ಲಿ ಡೆವಲಪ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಕುಜದೋಷದ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲ್ತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು, ಮನೆ ಮಂದಿ ಎಲ್ಲ ಕೂತು ಜ್ಯೋತಿಷ್ಯದ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿಯನ್ನು ಗುರುಜಿಯವರು ಕೊಡ್ತಾ ಇದ್ದಾರೆ. ಮಾರ್ಚ್ 15ನೇ ತಾರೀಕಿನಿಂದ
ಕೇವಲ 15 ದಿನಗಳ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 15 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲ್ತ್ಕೊಳ್ಳಿಕ್ಕೆ ಅವಕಾಶವಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಕುಜದೋಷದ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀವಿ. ಸೊ ಮದುವೆ ವಿಳಂಬ ಆಗುತ್ತೆ ಅಥವಾ ಮದುವೆ ಲೇಟ್ ಆಗುತ್ತೆ. ಸೊ ಮದುವೆ ಆದರೂ ಕೂಡ ಸಂಸಾರದಲ್ಲಿ ಏನಾದರೂ ತೊಡಕುಗಳು ಉಂಟಾಗುತ್ತೆ, ಜಗಳಗಳಾಗುತ್ತೆ. ಇದಕ್ಕೆಲ್ಲ ಕುಜದೋಷ ಕಾರಣ ಅಂತ ಕೆಲವರು ಹೇಳ್ತಾರೆ. ಹಾಗಿದ್ರೆ ಇದಕ್ಕೆ ಸೈಂಟಿಫಿಕ್ ಹಿನ್ನೆಲೆ ಏನಿದೆ? ಕುಜದೋಷ ಅಂದರೆ ಏನು, ಯಾಕಾಗತ್ತೆ? ಸೊ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ದೋಷವನ್ನು ಹೇಗೆ ಕಂಡು ಹಿಡಿಯುವಂಥದ್ದು, ಈ ವಿಚಾರದ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ನಮಗೆ ಹೇಳ್ತಾ ಇದ್ದಾರೆ. ಗುರುಗಳ, ಇದು ನಿಜನಾ? ಕುಜದೋಷ ಇದ್ದವರು ಮದುವೆ ವಿಳಂಬ ಆಗುವಂಥದ್ದು ಆ ಥರದ್ದೆಲ್ಲ ಬೈಟು. ಓಕೆ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕುಜ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಅಗ್ರೆಸಿವ್ ಪ್ಲ್ಯಾನೆಟ್. ಯಾವುದೇ ಜಾಗದಲ್ಲಿ ಕುಜ ಕೂತ್ಕೊಂಡ್ರೆ ಆ ಮನೆಯ ವಿಚಾರದಲ್ಲಿ ಅಗ್ರೆಸಿವ್ನೆಸ್ ಅಂತಂದರೆ ಕೋಪಿಸ್ಟ್ರು ಮತ್ತು ಅಗ್ರೆಸಿವ್ ಸ್ಪೀಡಾಗಿರ್ತಕ್ಕಂಥವ್ರು, ಎನರ್ಜಿ ಜಾಸ್ತಿ ಇರ್ತಕ್ಕಂಥವ್ರು, ಇವೆಲ್ಲ ವಿಚಾರಗಳು ಬರುತ್ತೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ನಾವು ನಾಜೂಕಾಗಿ ಸೌಮ್ಯವಾಗಿರ್ತಕ್ಕಂಥ ಇದನ್ನು ತೊಗೊಂಬರ್ಬೇಕು ಅಂತ ಹೇಳ್ತಾರೆ. ಆದರೆ ಒಂದು ಅರ್ಥ ಆಗಿಲ್ಲ, ಈ ಕಾಂಪೌಂಡರ್ಗಳಿಗೆ ಒಂದು ಅರ್ಥ ಆಗಿಲ್ಲ, ಕೆಲಸದಲ್ಲಿರೋ ಹುಡುಗಿ ಬೇಕಂತೆ, ಕುಜದೋಷ ಇರಬಾರ್ದಂತೆ. ಹಂಗೆ ಬರೋದೇ ಇಲ್ಲ. ಕುಜದೋಷ ಇರೋರಿಗೆ ಕೆಲಸ ಸಿಗೋದು. ಕುಜದೋಷ ಇರೋರೇ ಇಂಜಿನಿಯರಿಂಗು, ಮೆಡಿಕಲ್ಲು, ಬೇರೆ ಬೇರೆ ಎಲ್ಲ ಕೋರ್ಸು, BCA ಎಲ್ಲ ಮಾಡ್ತಾರೆ. ಕುಜದೋಷ ಇಲ್ಲದೆ ಇರ್ತಕ್ಕಂಥವ್ರು ಏನೂ ಓದಿಲ್ಲದೆ ಸುಮ್ಮನೆ ಸೌಮ್ಯವಾಗಿರ್ತಾರೆ, ನಿಮ್ಮಲ್ಲಿ ಏನೂ ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ಕಂಪ್ಲೇಂಟ್ ಮಾಡ್ತಾರಲ್ಲಪ್ಪ ಕೆಲವು ಅತ್ತೆದಿರು, ನಮ್ಮ ಸೊಸೆ ಏನು ಕೆಲಸನೇ ಮಾಡಲ್ಲ, ರಾಣಿ ಥರ ಕೂತಿರ್ತಾರೆ, ಯಾಕಂದರೆ ಕುಜದೋಷ ಇಲ್ಲ. ಸ್ವಲ್ಪ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಪಬ್ಲಿಕ್ಕು ಅಲ್ಪಜ್ಞಾನ, ಪಬ್ಲಿಕ್ ಅವ್ರಿಗೆ, ಕೆಲವ್ರಿಗೆಲ್ಲ, ಹೆಂಗಸರಿಗೆ ಎಸ್ಪೆಷಲಿ, ಈ ಅತ್ತೆದಿರಿಗೆ ಎಸ್ಪೆಷಲಿ, ಅತ್ತೆದಿರಲ್ಲ ಯಾರ್ಯಾರ್ದೋ ಟಿ ವಿ ಪ್ರೋಗ್ರಾಮ್ಗಳು ನೋಡಿಕೊಂಡು ಹುಚ್ಚೆದ್ದು ಸಂಸಾರ ಹಾಳು ಮಾಡ್ಕೊಳ್ಳೋಕ್ಕೆ ಅವರು ಕೂತಿರ್ತಾರೆ, ಅವರು ಹೇಳ್ತಾರೆ. ಕುಜದೋಷ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಮೆಂಟ್. ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ದಿ ಜನಕ್ಕೆ ಕುಜದೋಷ ಇರುತ್ತೆ ಸ್ವಲ್ಪ ಹೇಳ್ತೀನಿ, ಶಾಕ್ ಆಗ್ತೀರಾ, ಗಂಡು ಹೆಣ್ಣು ಇಬ್ರಿಗೂ. ಯಾಕಂದರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು. ಸೊ ಮಂಗಳ ಕುಜದೋಷ ಈಸ್ ವೆರಿ ಗುಡ್ ಫಾರ್ ವರ್ಕಿಂಗ್ ಹಾರ್ಡ್. ಅವ್ರ ಮನೇಲಿ ಇದ್ರೂ ವರ್ಕ್ ಮಾಡ್ತಾರೆ, ಈ ಮನೆಗೆ ಬಂದರೂ ವರ್ಕ್ ಮಾಡ್ತಾರೆ, ಅಗ್ರೆಸಿವ್ ಇರ್ತಾರೆ. ಬಟ್ ಯಾವ್ಯಾವ ಏರಿಯಾದಲ್ಲಿ ಅಗ್ರೆಸಿವ್ ಇರ್ತಾರೆ ಅದು ವೆರಿ ಇಂಪಾರ್ಟೆಂಟು. ಎಷ್ಟು ಕಡೆ ಇದ್ದರೆ ಲಗ್ನದಿಂದ ಯಾವ್ಯಾವ ಮನೆ ನೀವು ಕುತ್ಕೊಂಡು ಹುಡುಗಿ ಜಾತಕ ಬರುತ್ತೋ ಹುಡುಗನ ಜಾತಕ ಬರುತ್ತೋ. ಇವಾಗ ಮುಂಚೆ ಒಂದು 10 ವರ್ಷದ ಹಿಂದೆ, 5 ವರ್ಷದ ಹಿಂದೆ, 10 ವರ್ಷದ ಹಿಂದೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಕುಜದೋಷ ನೋಡೋರು. ಇತ್ತೀಚೆಗೆ ಹುಡುಗಿರು ಕೂಡ, ಹುಡುಗಿ ಮನೆಯವರು ಕೂಡ ಹುಡುಗನಿಗೆ ಕುಜದೋಷ ಅಂತೆ ಅಂತ ಅದು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ, ಮುಂಚೆ ಬರೀ ಬರ್ತಕ್ಕಂಥ ಹುಡುಗಿದ್ ಮಾತ್ರ ನೋಡೋರು. ನಾವು ರಾಜಮನೆತವ್ರದವರು, ಮತ್ತು ನಾವು ಒಂಥರ ಜೋರಾಗಿರ್ತಾ ಆಡಳಿತ ಮಾಡೋರು, ನಾವೆಲ್ಲ ಯಾವಾಗಲೂ ಕತ್ತಿ ಇಟ್ಕೊಂಡೇ ನಾವು ಮುಂದೆ ಹೋಗೋದು. ಊಟಕ್ಕೆ ಹೋಗ್ಬೇಕಾದ್ರೆ ಕತ್ತಿ ಇಟ್ಕೋತೀವಿ, ಬೆಡ್ರೂಮ್ಗೆ ಹೋಗ್ಬೇಕಾದ್ರೆ ಕತ್ತಿ ಇಟ್ಕೊಂಡು ಹೋಗ್ತೀವಿ, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಕತ್ತಿ ಇಟ್ಕೊಂಡು ಹೋಗ್ತೀವಿ, ಅಂಥ ಮನೆತನದವರು ನಾವು ಅಂತ ಇರ್ತಾರೆ. ಅಂಥ ಮನೆತನದ ಇರ್ತಕ್ಕಂಥವ್ರು ಹೆಣ್ಣು ಬರೋದೆಲ್ಲ ಸೌಮ್ಯವಾಗಿ, ನೈಸಾಗಿ, ನಾಜೂಕಾಗಿ, ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ಹೇಳಿ ಅಲ್ಲಿ ಕುಜದೋಷ ಹುಡ್ಕೋರು. ಕುಜದೋಷ ವೀಕಾಗಿರೋರು ಇದೆ ಹುಚ್ಚರು. ಅವ್ರು ಬರೋರು ಸುಮ್ಮನೆ ಒಂದು ಸೋಫಾ ಮೇಲೆ ಕೂತ್ಕೊಳ್ಳೋರು, ಶೋ ಬೊಂಬೆ ಥರ ಇರೋರು, ಏನು ಕೆಲಸ ಮಾಡ್ತಾ ಇರಲಿಲ್ಲ, ಆಳು ಕಾಳು ಇರ್ತಾಯಿದ್ರು. ಸೊ ಮನೆನೂ ಜವಾಬ್ದಾರಿಯಾಗಿ ನಡೆಸಬೇಕು ಅಂದರೆ ಕುಜದೋಷ ಇರಬೇಕ್ರಿ. ಅರ್ಥ ಮಾಡ್ಕೊಳ್ಳಿ, ಕುಜದೋಷ ಇರಬೇಕು. ನಿಜವಾಗ್ಲೂ ಹೇಳ್ತೀನಿ, ಈ ಕಾಂಪೌಂಡರ್ಗಳು ಸ್ವಲ್ಪ ವಿಚಾರ ಗೊತ್ತಿಲ್ಲದೆ ಇರ್ತಕ್ಕಂಥ ಅರ್ಚಕರು ಮಕ್ಕಿಕಾ ಮಕ್ಕಿ ಅಂದ್ರೆ ಗೊತ್ತಲ್ಲ? ಕಾಪಿ ಪೇಸ್ಟ್ ಅರ್ಚಕರನ್ನ ಚೇಂಜ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಕೊಡೋ ಇನ್ಫಾರ್ಮೇಷನ್ನು ಅರ್ಚಕರಿಗೆ ಇನ್ಫಾರ್ಮೇಷನ್ ಆಗಿ ಹೋಗ್ಬೇಕು. ಬೇಕಾದ್ರೆ ನಾವು 50,000 ಜಾತಕ ನೋಡಿದ್ದೀವಿ ರೀ ಇದುವರೆಗೂ, 50,000 ನನ್ನ 35 ವರ್ಷ ಅನುಭವದಲ್ಲಿ. ಕುಜದೋಷ ಇರೋರೇ ಚೆನ್ನಾಗಿದ್ದಾರೆ, ಕುಜದೋಷ ಇಲ್ಲದೆ ಇರೋರಿಗೆ ಜೋಶೇ ಇಲ್ಲ. ಆ ದೋಷನ ಜೋಶ್ ಅಂತ ಕರೀತಾರೆ. ಇವ್ರಿಗೆ ಏನು ಹೇಳಬೇಕು, ಏನೋ ಹಣ ಮಾಡೋ ಭರಾಟೆ ಎಲ್ಲರೂ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕುಜದೋಷ ಇರುತ್ತೆ.
ಯಾವುದೇ ಜಾತಕ ಹಾಕ್ತೀನಿ ಇನ್ಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇದೇ ಚಾಲೆಂಜು. ಬರೋ ಜಾತಕ ಯಾರ್ದಾರು ಕಾಲ್ ಇದ್ದರೆ ಕುಜದೋಷ ನೋಡೋಣ. 10ರಲ್ಲಿ 6ರಿಂದ 7 ಇರುತ್ತೆ ಕುಜದೋಷ. ಮತ್ತು ಎಂಟೈರ್ ಪಾಪ್ಯುಲೇಷನ್ ಇಸ್ ಕುಜದೋಷ. ಅವ್ನು ಯಾವನ ತಲೆಕೆಟ್ಟು ಅವನ ಹತ್ರ ಹೋಗ್ತೀರ 50 ರೂಪಾಯಿ ಇಟ್ಟು ನೀವು. ಹಾಂ, 50 ರೂಪಾಯಿಗೆ ನಿಮ್ಗೆ ಏನು ಸಿಗುತ್ತೆ? 50 ರೂಪಾಯಿಗೆ ಅಲ್ವಾ? ಹೌದು. ಚೀಪಾಗಿ ದುಡ್ಡು ಕೊಟ್ಟರೆ ಚೀಪಾಗಿರೋದು ಸಿಗೋದು. ಚೀಪ್ಕೊಂಡಿರ್ಬೇಕು ಮನೇಲಿ. ಅರ್ಥ ಆಯ್ತಲ್ಲ? ಯಾಕೆ ಅದು 10 ರೂಪಾಯಿ ಇಟ್ಬಿಟ್ಟು ಏನೋ ಶಾಸ್ತ್ರ ಕೇಳ್ತಿರಲ್ಲ, ಬೇಡದೇ ಇರೋದೇ ಹೇಳೋಕ್ಕೆ ನೀವು ಹೋಗ್ತೀರ ಅಷ್ಟೇ. ಫ್ರೀ ಹೇಳೋರು, ರಾಶಿ ಭವಿಷ್ಯ ಹೇಳೋರು ಇವರೆಲ್ಲ ಅಸ್ಟ್ರಾಲಜರ್ಸೇ ಅಲ್ಲ. ಯಾವ್ಯಾವ ಟಿ ವಿ, ದೊಡ್ಡ ದೊಡ್ಡ ಟಿ ವಿ, ಚಿಕ್ಕ ಚಿಕ್ಕ ಟಿ ವಿ, ಸಣ್ಣ ಟಿ ವಿ, ಯೂಟ್ಯೂಬ್ಗಳು ಎಲ್ಲೆಲ್ಲಿ ರಾಶಿ ಭವಿಷ್ಯ ಹೇಳ್ತಾರಲ್ಲ, ನಂಬರ್ 1 ಅಸ್ಟ್ರಾಲಜರ್ಸ್ ಅಲ್ಲವೇ ಅಲ್ಲ ಅವರು. ಫಸ್ಟ್ ಆಫ್ ಆಲ್ ನಂಬರ್ 1 ಕಪಟ. ಅವ್ರಿಗೇನು ಮಾತಾಡೋಕ್ಕೆ ಸಬ್ಜೆಕ್ಟೇ ಇಲ್ಲ. ಈ ಕಾರ್ಯಕ್ರಮ ಚೆನ್ನಾಗಿ ಹೋಗಬೇಕು ಅಂತಂದರೆ, ವಿಚಾರ ಇಲ್ಲ ಅಂತಂದರೆ ನಾನು ರಾಶಿ ಭವಿಷ್ಯ ಹಾಕ್ಕೊಂಡು ಕೂತ್ಕೋತೀನಿ. ಕರೆಕ್ಟಾ? ಹೌದು. ವಿಚಾರ ಇರಬೇಕಿಲ್ಲಿ ಮಾತಾಡೋಕ್ಕೆ. ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. ಹೌದು, ಒಪ್ಕೋತೀನಿ. ವಿಚಾರ ಇಲ್ಲದೆ ಇರತಕ್ಕಂಥ ಟಿ ವಿಗಳನ್ನ ನೀವೆಲ್ಲ ನೋಡ್ತೀರ. ಬೆಳಗ್ಗೆ ಎದ್ದು 7:30 ಯಾವನೋ ಬರ್ತಾನೆ, 8 ಗಂಟೆಗೆ ಯಾವನೋ ಬರ್ತಾನೆ. ರಾಶಿ ಭವಿಷ್ಯ ಹೇಳ್ತಕ್ಕಂಥವರೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ಹಯಗ್ರೀವನ ಮೇಲೆ ಆಣೆ, ನಿಮ್ಮ ಮನೆದೇವರ ಆಣೆ, ನಮ್ಮ ಮನೆದೇವ್ರ ಮೇಲೆ ಆಣೆ ಹೇಳ್ತೀನಿ, ಅವೆಲ್ಲ ಜ್ಯೋತಿಷ್ಯನೇ ಗೊತ್ತಿಲ್ಲ ಅವ್ರಿಗೆ. ರಾಶಿ ಭವಿಷ್ಯ ಇಸ್ ದಿ ಒನ್ ಆಫ್ ದಿ ವರ್ಸ್ಟ್ ಅಸ್ಟ್ರಾಲಜಿ ಇನ್ ದಿ ಎಂಟೈರ್ ವರ್ಲ್ಡ್. ರಾಶಿ ಭವಿಷ್ಯ ವರ್ಕೇ ಆಗಲ್ಲ. ಆಮೇಲೆ ಟಿ ವಿಲಿ ಇರ್ತಕ್ಕಂಥ ಎಲ್ಲ ರಾಶಿ ಭವಿಷ್ಯನೂ ನೋಡ್ಕೊಂಡ್ರೆ ಒಬ್ಬರೊಬ್ರು ಒಂಥರ ಹೇಳ್ತಾರಲ್ವಾ? ಯೋಚನೆ ಮಾಡಿ, ನೀವೇನೇ ಯೋಚನೆ ಮಾಡಿ ಸ್ವಲ್ಪ. ಹೌದಲ್ವಾ? ಈ ಟಿ ವಿಲಿ ಒಂದು ಮೇಷರಾಶಿಗೆ ಒಂದು ಹೇಳ್ದ, ಈ ಟಿ ವಿಲಿ ವೃಷಭ ರಾಶಿಗೆ ಒಂದು ಹೇಳ್ದ, ಇನ್ನೊಂದು ಟಿ ವಿಲಿ ಅದೇ ವೃಷಭ ರಾಶಿ ನೋಡ್ರೆ ಬೇರೆ ಥರ ಹೇಳ್ದ, ಇನ್ನು ಯೂಟ್ಯೂಬಲ್ಲಿ ಹೇಳಿದೆ, ಒಂದು ನ್ಯೂಸ್ ಪೇಪರ್ ತೆಗ್ದ, ಮತ್ತು ಫೇಸ್ಬುಕ್ಕಲ್ಲಿ ನೋಡ್ದ, ಮತ್ತು ಅದು ಯಾವುದೋ ಆ್ಯಪ್ ತೆಗ್ದ, ಅಲ್ಲೂ ಕೂಡ ಇವತ್ತಿನ ದಿನ ಭವಿಷ್ಯ ನೋಡಿದೆ. ಒಬ್ಬೊಬ್ಬರು ಎಲ್ಲ ನನಗೇನು ಮನಸ್ಸು ಬರುತ್ತೋ ಅದು ಹೇಳೋದು. ಇವತ್ತು ವೃಷಭ ರಾಶಿಯವರು ಗೌರ್ಮೆಂಟ್ ಕೆಲಸದಲ್ಲಿ ಸ್ವಲ್ಪ ಒಳ್ಳೆಯದು. ಸುಮ್ಮನೆ ಬಂಡಲ್ ಡ್ರೆಸ್ ಹಾಕ್ಕೊಂಡು ಬಂಡಲ್ ಬಿಡೋ ನಂಬರ್ 1 ಕಾಂಪೌಂಡ್ರು ಅಂದರೆ ಜ್ಯೋತಿಷ, ಈ ಒಂದು ದಿನ ಭವಿಷ್ಯ ಹೇಳೋರು. ದಿನ ಏನು ನಡೆಯುತ್ತೆ? ನೀವು ದಿನ ಬರ್ತೀರಾ ಆಫೀಸ್ಗಿಲ್ಲಿ ಟಿ ವಿಗೆ, ಮುಗಿಸ್ಕೊಂಡು ಹೋಗ್ತೀರಾ. ದಿನ ಏನೇನು ಬದಲಾವಣೆ ಆಗಿಬಿಟ್ಟಿದೆ ಕಳೆದ 15 ದಿವಸದಿಂದ. ನಿಮ್ದೊಂದು ರಾಶಿ ಇರುತ್ತೆ, ಏನೆಲ್ಲ ಬದಲಾವಣೆ ಆಗಿದೆ, ಅಷ್ಟೊಂದು ಚೇಂಜಸ್ ಏನಾಗಿದೆ 15 ಡೇಸಿಂದ. ನಾರ್ಮಲ್ ಆಗಿದೆ, ಹೋಗ್ತಾ ಇದೀವಿ, ಬರ್ತಾ ಇದೀವಿ. ಅಂತ ಮೇಜರ್ ಚೇಂಜಸ್ ಇವತ್ತೇನೋ ನಿಮಗೆ ಸೈಟ್ ಸಿಕ್ಬಿಡ್ತು, 3 ದಿವಸದಿಂದ ಲಾಟ್ರಿ ಹೊಡೆದ್ಬಿಡ್ತು, ಆ ರೀತಿ ಇರಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ವೀಕ್ಷಕರು ರಾಶಿ ಭವಿಷ್ಯ ಹಿಂದೆ ಬಿದ್ದಿದಾರಲ್ಲ, ನಿಮಗೆ ತಲೆ ಕೆಟ್ಟಿದೆ ಅಂತ ಹೇಳ್ತೀನಿ, ಅಥವಾ ಎಲ್ಲೋ ಒಂದು ಕಡೆ ನೀವು ಡಿಪ್ರೆಷನಲ್ಲಿ ಇದ್ದೀರಾ ಅಂತ ಹೇಳ್ತೀನಿ, ಅಥವಾ ಎಮೋಷ್ನಲಿ ಮುಳುಗೋಗಿದ್ದೀರಾ ಅಂತ ಹೇಳ್ತೀನಿ. ಈ 3 ಇದೆ. ಅದನ್ನು ಆಚೆ ಬನ್ನಿ, ರಾಶಿ ಭವಿಷ್ಯ ನೋಡೋದು ನಿಲ್ಲಿಸಿ. ಅವ್ರು ಹೇಳೋರು ಹೇಳ್ಕೊಳ್ಳಿ, ನಾವಂತೂ ಬೈತಾ ಇರ್ತೀವಿ, ಹೇಳೋರು ಹೇಳ್ಕೊಳ್ಳಿ. ರಾಶಿ ಭವಿಷ್ಯ ವರ್ಕೇ ಆಗಲ್ಲ. ಟೈಮ್ ಪಾಸ್ ಪ್ರೋಗ್ರಾಮ್ಗಳು ಅವೆಲ್ಲ, ಟೈಮ್ ಪಾಸ್ ಪ್ರೋಗ್ರಾಮ್ಗಳು. ಕಾಲ್ ತಗೊಳ್ಳೋಣ. ಓಕೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಕುಜದೋಷದ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇನ್ನು ಜ್ಯೋತಿಷ್ಯ ತರಗತಿಗಳ ಕುರಿತಾಗಿ ನಾವು ಒಂದಷ್ಟು ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀವಿ. ಜ್ಯೋತಿಷ್ಯ ತರಗತಿಯಲ್ಲಿ ಯಾವ ರೀತಿಯಾದಂಥ ಕ್ಲಾಸಸ್ನ ಕಂಡಕ್ಟ್ ಮಾಡಲಾಗುತ್ತೆ ಅಂತ. ಸೊ ಗುರುಜಿಯವರಿಗೆ ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಿರುವಂತಹ ವಿದ್ಯಾರ್ಥಿ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಒಂದು ನಕ್ಷತ್ರ ನಾಡಿ ಕ್ಲಾಸನ್ನು ನಮ್ಮ ಪಂಡಿತ್ ದಿನೇಶ್ ಗುರೂಜಿಯವರು ಸವಿಸ್ತಾರವಾಗಿ, ಸುಲಲಿತವಾಗಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಪಾಠವನ್ನು ಮಾಡುತ್ತಾರೆ. ದಯವಿಟ್ಟು ಇದರ ಸದುಪಯೋಗವನ್ನು ಪಡೆಯಬೇಕು. ಯಾರೇ ಜ್ಯೋತಿಷ್ಯರ ಹತ್ರ ಹೋದರೂ ಏನಾದರೂ ಒಂದು ಹೇಳಿ ದೋಷ ಇದೆ ಅಂತ ಹೇಳಿ ತಲೆ ಕೆಡಿಸ್ತಾರೆ. ಆದರೆ ನಮ್ಮ ಗುರುಗಳ ಪಾಠದಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ. ವೆರಿ ಗುಡ್ ಟೈಮ್, ಬ್ಯಾಡ್ ಟೈಮ್ ಮತ್ತು ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿಕೊಡ್ತಾರೆ. ಮೊದಲು ಅಸ್ಟ್ರಾನಮಿಯಿಂದ ಶುರು ಮಾಡಿ ಅಸ್ಟ್ರಾಲಜಿಗೆ ಕನೆಕ್ಟ್ ಮಾಡಿ ಯಾವುದೇ ರೀತಿಯ ದೋಷಗಳಿಲ್ಲದೆ ಹೇಳುವ ಒಂದು ಪಾಠ ಅಂದರೆ ನಕ್ಷತ್ರ ನಾಡಿ. ಈ ನಕ್ಷತ್ರ ನಾಡಿಯ ಪಾಠವನ್ನು ಮತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಗುರುಗಳನ್ನು ಇದು ಮಾಡಬೇಕು. 15,000 ಜನರ ಮೇಲೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಏಕೈಕ ಸಂಸ್ಥೆ ಅಂದರೆ ಅದು ಗೋಲ್ಡ್ ಟ್ರೀ ಆಸ್ಟ್ರೋ. ಇದಕ್ಕೆ ನಮ್ಮ ಕಾರಣೀಕರ್ತರಾದ ದಿನೇಶ್ ಗುರೂಜಿಯವರಿಗೆ ಭಗವಂತನು ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಇನ್ನೂ ಹೆಚ್ಚು ಜನರಿಗೆ ವಿದ್ಯಾದಾನ ಮಾಡುವ ಒಂದು ಭರವಸೆಯನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ 2 ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ.
ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿಂದೆಲ್ಲ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ 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 ಕೇಳಿಸ್ತಿದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ, ಇದು ಲೈವ್ ಪ್ರೋಗ್ರಾಮು, ಟೈಮ್ ಇಲ್ಲ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿರೋದು 3/5/2008, 3:25 ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಹಡಗಲಿ. ಅಂದ್ರೆ ಯಾವ ತಾಲೂಕಿಗೆ ಬರುತ್ತೆ, ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅದು? ಹಡಗಲಿ ತಾಲೂಕಿಗೆ ಬರುತ್ತೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅದೇ ನಮ್ಮ ಮಗಳು ಈಗ ಸೆಕೆಂಡ್ PUC ಮಾಡ್ತಾ ಇದ್ದಾಳೆ.
ಅವಳಿಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಇಲ್ವಾ ಅಂತ ಕೇಳೋಣ. ಓಕೆ, ಗುರೂಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಿಮ್ಮ ಮಗಳು ಎಲ್ಲಿದ್ದಾಳೆ ಇವಾಗ? ನಮ್ಮ ಮಗಳು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾಳೆ ಸರ್. ಹಾಸ್ಟೆಲಲ್ಲಿ ಓದ್ತಾ ಇದ್ದಾರಾ? ಹಾಸ್ಟೆಲ್ ಅಂದರೆ ಇದು ನೀಟ್ಗೆ ಪ್ರಿಪ್ರೇಷನ್ಗಾ? ಇಲ್ಲ ಇಲ್ಲ, ಈಗ ನೆಕ್ಸ್ಟ್ ಸೆಕೆಂಡ್ ಇಯರ್ ಇನ್ನು ಓದ್ಬೇಕು. ಈ ಫಸ್ಟ್ ಇಯರ್ ಎಕ್ಸಾಮ್. ಫಸ್ಟ್ ಇಯರ್ ಈಗ? ಹಾ. ಓಕೆ. ಬುಧ ದಶ ನಡೀತಾ ಇದೆ 2026, ಅಂದರೆ ಈ ವರ್ಷ ಅಂದರೆ ಮುಂದಿನ ವರ್ಷ ನೀಟ್ ಬರೀತಾರಾ? ಹಾ ಸರ್. 2026ಕ್ಕೆ ನೀಟ್ ಬರೀತಾರೆ. ಓಕೆ, ನೋಡೋಣ. 2026 ಸೆಪ್ಟೆಂಬರ್ಗೆ ಮುಗಿಯುತ್ತೆ. ರಾಹು ಗುರು ಸ್ಟಾರ್ಟ್ ಆಗುತ್ತೆ. ಬುಧ ಮತ್ತು ಗುರು, ಬುಧನಲ್ಲಿ 2ನೇ ಕಾಂಬಿನೇಷನ್. ಬುಧ ಎಜುಕೇಷನ್ ವೀಕ್ ಇದೆ. ಗುರು ಬರ್ತಾನೆ. ಗುರು ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಗುರು 1-6 ಸ್ವಲ್ಪ ಕಷ್ಟ. ಕಸ್ಪಲ್ ನೋಡಿ ಡಿಸೈಡ್ ಮಾಡಬೇಕು ಇವ್ರದ್ದು ಯೋಗ ಹೆಂಗಿದೆ ಅಂತ. 10ನೇ ಮನೆ ಯೋಗ ಕಸ್ಪಲಲ್ಲಿ 10. ಓಕೆ, ಮೆಡಿಕಲ್ ಲೈನ್ ಕೊಡುತ್ತೆ, ಬಟ್ ಕಷ್ಟದಿಂದ ಕೊಡುತ್ತೆ. ಫ್ರೀ ಸೀಟ್ ಸಿಗೋದು ಸ್ವಲ್ಪ ಕಷ್ಟ ತೋರಿಸ್ತಾ ಇದೆ. ಹೈ ಚಾನ್ಸ್ ಆಫ್ ಗುಡ್ ಕೆರಿಯರ್ ಇನ್ ಮೇಜರ್ ಸೆಕ್ಟರ್, ಜಾಬ್ ರೆಕಗ್ನಿಷನ್, ಫ್ಲೋ ಇನ್ ಜಾಬ್, ಪ್ರೊಫೆಷನ್. ಸೊ ಇಲ್ಲಿ ಬರ್ತಕ್ಕಂಥ ಬುಧನ ಒಂದು ಕಾಂಬಿನೇಷನಲ್ಲಿ ಜಾಬ್ ನೋಡ್ತೀವಿ ನಾವು. ಇದರಲ್ಲಿ 3rd ಹೌಸ್, 2nd ಹೌಸ್, ಡೆಂಟಲ್ ಲೈನ್ ಇದೆ ಅಂತ ತೋರಿಸ್ತಾ ಇದೆ ನನಗೆ ದಶಾದಲ್ಲಿ. ಡೆಂಟಲ್, ಮೆಡಿಕಲ್ ಅಂತಂದಾಗ ಕೆಲವರು ನಮ್ಗೆ ಇದೇ ಬೇಕು ಅಂತಾರೆ. ಡೆಂಟಲ್ ಮತ್ತು ENT ಸ್ಪೆಷಲಿಸ್ಟು. ಡೆಂಟಲ್ ಲೈನು ಸ್ವಲ್ಪ ತೋರಿಸ್ತಾ ಇದೆ. BDS ಎಲ್ಲ ಅಂತಾರಲ್ಲ, ಆ ಲೈನ್ ತೋರಿಸ್ತಾ ಇದೆ ಅವ್ರಿಗೆ. ಸೊ ಆ ಲೈನ್ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಒಂದು ದಶಾ ಇರ್ತಕ್ಕಂಥ ಟೈಮ್ ನೋಡ್ತೀವಿ ನಾವು 2031 ಇರೋದ್ರಿಂದ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಮತ್ತು ಕೇತು ಬರ್ತಾನೆ ನೆಕ್ಸ್ಟು. ಕೇತು ಮೇಲ್ಗಡೆ ಇರ್ತಕ್ಕಂಥದ್ದು 3 ಕಾಂಬಿನೇಷನ್ನು. ಮೆಡಿಕಲ್ ಸ್ವಲ್ಪ 50-50 ಇದೆ. ಡೆಂಟಲ್ 100/100 ಇದೆ. ಅಲೋಪತಿ ಅಂತ ತೊಗೊಂಡಾಗ ಜನರಲಿ ನಾವು ಮೆಡಿಕಲ್ ಅಂತ ತೊಗೊಂಡಾಗ ಅಲೋಪತಿ ಅಂತ ಹೇಳ್ತಾರೆ. 90% ಎಲ್ಲ ಜನಕ್ಕೆ ಈ ಡೆಂಟಲ್ಗೆ ಹೋಗೋಕ್ಕೆ ಇಷ್ಟನೇ ಆಗಲ್ಲ. ಡೆಂಟಲ್ ಅಂದರೆ ಮೆಂಟಲ್ ಡಾಕ್ಟ್ರಿಗೂ ಸಮ, ಡೆಂಟಲ್ ಡಾಕ್ಟ್ರಿಗೂ ಸಮ ಅಂತಾರೆ. BDS ಅನ್ನೋದು 90% ಅದನ್ನು ಡಾಕ್ಟರ್ ಅಂತ ಕನ್ಸಿಡರೇ ಮಾಡಲ್ಲ ಎಷ್ಟು ಜನ. ಅದೇನಕ್ಕೋ ಗೊತ್ತಿಲ್ಲ, ಅದೊಂದೊಂಥರ ಸೈಡ್ ತೂಚ್ಯವಾಗಿ ನೋಡ್ತಕ್ಕಂಥ. ಅದನ್ನು MBBS ಅಲ್ಲಿ ಸೇರಿಸ್ಬಿಡ್ಬೇಕು. BDS ಅಂತಾನೆ ಬರೀ ಹಲ್ಲುಗೊಂದೇ ಸಪ್ರೇಟು. ಮೋಸ್ಟ್ಲಿ ಸ್ಮೈಲ್ ಚೆನ್ನಾಗಿರಲಿ ಅಂತ ಸಪ್ರೇಟ್ ಸಬ್ಜೆಕ್ಟ್ ಮಾಡೋರು ಏನೋ ಗೊತ್ತಿಲ್ಲ. ಸೊ ಆ ರೀತಿ. ಸೊ ಸ್ವಲ್ಪ ಟಫ್ ಇದೆ ಅವ್ರಿಗೆ ಕಾಂಬಿನೇಷನ್, ಸ್ವಲ್ಪ ಕಷ್ಟ. ಫ್ರೀ ಸೀಟ್ ಅಂತಾನೆ ನೋಡ್ತಾರೆ ಎಲ್ಲರೂ, ಯಾಕಂದರೆ ಎಕ್ಸ್ಪೆನ್ಸಿವ್ ಅಲ್ವಾ. ಫ್ರೀ ಸೀಟ್ ಸಿಗಬೇಕು ಅಂದರೆ 8ನೇ ಮನೆ 6ನೇ ಮನೆ ಇದೆ. 50-50 ಚಾನ್ಸಸ್ ಇರೋದ್ರಿಂದ ಒಂದು ಸ್ವಲ್ಪ ಬರ್ತಕ್ಕಂಥ ಟೈಮಲ್ಲಿ ಯಾವ್ದು ಬಂದರೂ ಡಿಸಿಷನ್ ತೊಗೊಳ್ಳಿ, ಯಾವ ಊರು ಬಂದರೂ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. 50-50 ಇದೆ. ಮುಂದಿನ ಕರೆಗೆ ಹೋಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೊಲದಲ್ಲಿ ಒಂದು ಬೋರ್ ಕೊರ್ಸ್ಬೇಕಿತ್ತು. ಬೋರ್ವೆಲ್ ಕೊರ್ಸೋದ್ರ ಬಗ್ಗೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ನಮಸ್ತೆ ಗುರುಜಿ. ನಂಬರ್ ಹೇಳಿ. ನಮಸ್ಕಾರ. 70 ನಂಬರ್. 70. ಮುಂಚೆ ಒಂದ್ಸತಿ ಕೇಳಿದ್ರಾ? ಹ್ಞೂ ಸರ್, ಅದ್ರ ಎಷ್ಟ್ ಸತಿ ಫೇಲ್ ಆಯ್ತು ಕೇಳ್ತೀರಾ? ಗುರುಜಿ. ಇಲ್ಲ, ಫೇಲ್ ಆಯ್ತು ಗುರುಜಿ, ಅದಕ್ಕೆ ಇನ್ನೊಂದು ಪಾಯಿಂಟ್ ಮಾಡಿಸಿದ್ವಿ. ಆಳ ಹೋಗ್ಬೇಕು ಅಂತ ಹೇಳಿದ್ನಲ್ಲ ನಾನು. ಅದೇ ಒಂದು ದಾನ ಸಜೆಸ್ಟ್ ಮಾಡಿದ್ರು, ತಕ್ಷಣ ಕೊಡ್ಸೋಕೆ ಅಂತ. ಅದು ಬರ್ಲಿಲ್ಲ ಗುರುಜಿ, ಸಿಗ್ಲಿಲ್ಲ ನೀರು. ಅದಕ್ಕೆ ಬೇರೆ ಹೊಲದಲ್ಲಿ ಮಾಡ್ತಿದೀವಿ ಈಗ, ತೋಟ ಬಿಟ್ಟು. ಅದಕ್ಕೆ ಅದೇನಾದ್ರು ಗೊತ್ತಾಗುತ್ತಿಲ್ಲ. ಎಷ್ಟು ಎಕರೆ ಇದೆ ನಿಮ್ದು? ಅದು 2 ಎಕರೆ ಒಂದ್ ಹತ್ರ, ಇನ್ನೊಂದು ಹೊಲದಲ್ಲಿ ಮಾಡ್ತಿದೀವಿ ಈಗ. ಆ ಹೊಲದಲ್ಲಿ ಕೊಡ್ಸ್ಬಿಟ್ಟು ಪೈಪ್ ಲೈನ್ ತರೋದು ಅಂತ ಅನ್ಕೊಂಡಿದೀವಿ. ಯಾವ ಊರು? ಇದು ಚನ್ನಗಿರಿ ಗುರುಜಿ, ದಾವಣಗೆರೆ ಡಿಸ್ಟಿಕ್. ಮತ್ತೆ ನೋಡಿ, ಡಿಸ್ಪ್ಲೇಲಿ ಹಾಕಿದ್ದೀನಿ. 4ನೇ ಮನೆ ಫ್ರೂಟಲ್ಲಿ 4 ಅಂದರೆ ಭೂಮಿ. ಆ ಭೂಮಿಲಿ ಫಲ ಸಿಗ್ತಕ್ಕಂಥದ್ದು ಪ್ರಾಪರ್ಟಿ ಮತ್ತು ಇದರಲ್ಲಿ ಸಿಗುತ್ತೆ. ಆದರೆ ಮತ್ತೆ 8 ಬಂದರೆ ಆಳ ಹೋಗಲೇಬೇಕು ಮತ್ತೆ ಅಲ್ಲೂ ಕೂಡ. ಈಗ ಚಂದ್ರ ಬಂದಿರೋದ್ರಿಂದ ನಾರ್ತ್ ವೆಸ್ಟಲ್ಲಿ ಹಾಕಿ, ವಾಯುವ್ಯ. ಹೌದು, ನೀರು ವಾಯುವ್ಯದಲ್ಲಿ ಸಿಗುತ್ತೆ, ಲಾಭ. ಮತ್ತು ಯಾವುದ್ರು ಎಲ್ಲಿ ಟ್ರೀಯಲ್ಲಿ, ಫ್ರೂಟಲ್ಲಿ, ಇವೆರಡನ್ನೂ ನೋಡಿದಾಗ ಫ್ರೂಟ್ ಇರೋ ಜಾಗದಲ್ಲಿ ನೋಡಬೇಕು ಅಂದರೆ ವಾಯುವ್ಯ ಜಾಗ. ಚಂದ್ರ ಇಸ್ ಫಾರ್ ವಾಯುವ್ಯ. ವಾಯು ಜಾಗದಲ್ಲಿ ಕಮ್ಮಿ ನೀರು ಸಿಗುತ್ತೆ. ಯಾಕೆ ಜಿಯೋಲಜಿಸ್ಟಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಅದ್ರಲ್ಲಿ ತೋರಿಸಿತ್ತು ಗುರುಜಿ. ತೆಂಗಿನಕಾಯಲ್ಲಿ ಹೋಗ್ತಾ ಇದ್ರೆ ತೆಂಗಿನಕಾಯಲ್ಲಿ? ಇಲ್ಲ ಇಲ್ಲ, ಇದ್ರ ಈ ಹಳ್ಳಿ ಕಡೆ ತೆಂಗಿನಕಾಯಲ್ಲಿ ಹೋಗ್ಬಿಡ್ತಾರೆ. ನೀರಿರೋ ಜಾಗದಲ್ಲಿ ನಾನು ತೆಂಗಿನಕಾಯಿ ಇಟ್ಕೊಂಡ್ರು ಬರ್ತದೆ. ಈ ತೆಂಗಿನಕಾಯಿ ಇಟ್ಕೊಂಡು ಸಹಾರಾ ಡೆಸರ್ಟ್ ಹೋಗ್ಬೇಕು, ಬರುತ್ತೆ ನೀರು. ಹೇಳಿದ್ದೆ ಫೇಲ್ ಆಗೋಯ್ತು ಗುರುಜಿ. ಜಿಯಾಲಜಿಸ್ಟ್ ಹೇಳಿದ್ದನ್ನೇ ಫೇಲ್ ಆಗೋಯ್ತು. ಇಲ್ಲ, ಆಲ್ರೆಡಿ ನಾನು ಕಷ್ಟ ಅಂತ ಹೇಳಿದ್ದೀನಿ, ತುಂಬ ಆಳ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅವತ್ತು. ನೀವು ಕೇಳಿಸ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ನನಗೆ. ನೀವು ಹೇಳಿದ ತಕ್ಷಣ ಗೊತ್ತಾಯ್ತು. ಇನ್ನೊಂದು ಮುಂಚೆ ಮಾಡಿದಾರಲ್ಲ, ಯಾಕಂದರೆ ಅವತ್ತೇ ಗೊತ್ತಿತ್ತು ನನಗೆ.
ಇವತ್ತು ಫ್ಲಾಪ್ ಆಗುತ್ತೆ ಅಂತ. ಇದು ಸ್ವಲ್ಪ 50-50. ನಿಮ್ಮ ಭೂಮಿಲಿ ಸ್ವಲ್ಪ ನೀರು ಕಮ್ಮಿ ಅಮ್ಮ. ಹ್ಞೂ ಸರ್, ಅಂದ್ರೆ ಈ ಕಡೆ ಮಳೆನೇ ಇಲ್ಲ ಸರ್, ಯಾವ ಕೆರೆಯಲ್ಲೂ ನೀರಿಲ್ಲ. ತೋಟ ಉಳಿಸ್ಕೋಬೇಕಲ್ಲ ಅಂತೇಳಿ ಮಾಡ್ತಿದೀವಿ ಪ್ರಯತ್ನ, ಆದ್ರೆ ಯಾಕೋ ಯಾವ್ದ್ರಲ್ಲೂ ಸಕ್ಸಸ್ ಆಗ್ತಿಲ್ಲ. ಇಲ್ಲಿಂದ ಮಧುಗಿರಿ ನಿಮ್ದು ಊರು? ಅಲ್ಲ, ಚನ್ನಗಿರಿ. ಚನ್ನಗಿರಿ ಇಲ್ಲಿಂದ ಬೆಂಗಳೂರಿಂದ 150 ಕಿಲೋಮೀಟ್ರಾ? ಇಲ್ಲ ಗುರುಜಿ, ಒಂದ 300 ಚಿಲ್ಲರೆ ಆಗುತ್ತೆ ಅನ್ಸುತ್ತೆ. 300 ಕಿಲೋಮೀಟರ್ ಬೆಂಗಳೂರಿಂದ 300-400 ಕಿಲೋಮೀಟರ್. 250 ಕಿಲೋಮೀಟರ್ ಆಗುತ್ತೆ. ಹಿಂಗ್ ರೋಡಲ್ಲಿ ಹೋದ್ರೆ ಏರ್ ಡಿಸ್ಟೆನ್ಸ್ ನಾನು ಕೇಳಿದ್ದು ಏರ್ ಡಿಸ್ಟೆನ್ಸ್ ಅಂತ ಬರುತ್ತೆ. ಯಾಕೆ ಅಂದ್ರೆ ಏರ್ ಡಿಸ್ಟೆನ್ಸ್ ಯಾಕೆ ಕೇಳಿದೆ ಅಂದ್ರೆ, ಎಷ್ಟು ಡಿಫ್ರೆನ್ಸ್ ಅಲ್ಲಿ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಬಂತು ಮೊನ್ನೆ. ಜಸ್ಟ್ ಏರ್ ಡಿಸ್ಟೆನ್ಸ್ ಮೋಸ್ಟ್ಲಿ 150 ಮೇಲೆ ಇರಲ್ಲ. ನಾವು ರೋಡ್ ಡಿಸ್ಟೆನ್ಸ್ ಬೇರೆ, ಏರ್ ಡಿಸ್ಟೆನ್ಸ್ ಬೇರೆ. ಅದು ಸ್ಟ್ರೈಟ್ ಟು ಸ್ಟ್ರೈಟ್ 30-40 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಮಳೆನೇ ಇಲ್ಲ ಗುರುಜಿ. ಆ ಕಡೆ ಬೇರೆ ಕಡೆ ಇಲ್ಲ. ಮಳೆದು ಯುಗಾದಿ ಭವಿಷ್ಯದಲ್ಲಿ ಎಲ್ಲಿ ಬೀಳುತ್ತೋ ಅಲ್ಲೇ ಅಂತ, ಅದು ಈ ಕಡೆ ಯುಗಾದಿ ಭವಿಷ್ಯ ನೋಡಿದಿರಿ ನಮ್ದು. ನೀವ್ ಹೇಳಿದ್ರಿ ಯುಗಾದಿನಲ್ಲಿ ಹೇಳಿದ್ರಿ. ಈಗ ಏನ್ ಮಾಡೋದು, ಈಗ ನೀವು ಎಳ್ಳೆಣ್ಣೆ ದಾನ ಮಾಡಿ ಸದ್ಯಕ್ಕೀಗ. ನಾನು ಗ್ಯಾರಂಟಿ ಕೊಡಲ್ಲ, ಯಾಕೆಂದ್ರೆ ಫ್ರೂಟ್ ಅಲ್ಲಿ ಟೇಸ್ಟ್ ಅಂತ ಬರುತ್ತಲ್ಲ, ಟೇಸ್ಟ್ ಇಂಪಾರ್ಟೆಂಟು. ಇಲ್ಲಿ 2ನೇ ಮನೆ, 6ನೇ ಮನೆ, 11ನೇ ಮನೆ. ಯಾಕಿದು ಈ ಮನೆಗಳು ಅಂದರೆ ದುಡ್ಡಿನ ಮನೆಗಳಿದು. ಇಟ್ ಈಸ್ ದಿ ಹೌಸ್ ಆಫ್ ಮನಿ. ಈ ಮನೆಗಳು ಇಲ್ಲಿ ಟೇಸ್ಟಲ್ಲಿ ಬಂದಿಲ್ಲ ಅಂದರೆ ದೇ ಕೆನಾಟ್ ಪ್ರೊಡ್ಯೂಸ್ ಮನಿ ಔಟ್ ಆಫ್ ಇಟ್. ಸೊ ದಟ್ ಮೀನ್ಸ್ ವಾಟ್ ಈಸ್ ನಾಟ್ ಅವೈಲಬಲ್ ಅಂತ ನಾವು ಆ ಥರ ಒಂದು ಕನ್ಸಿಡ್ರೇಷನ್ ತೊಗೋಬೇಕು. ಇಲ್ಲಿ ಭೂಮಿ ಇದೆ, ಇಲ್ಲಿ ಫ್ರೂಟ್ ಇದೆ. ಯಾವ ದಿಕ್ಕಲ್ಲಿ? ಮೂನ್ ಅಂದರೆ ನಾರ್ತ್ ವೆಸ್ಟಲ್ಲಿ ಇದೆ. ಆದರೆ ಇಲ್ಲಿ ಟೇಸ್ಟಲ್ಲಿ ಬಂದಾಗ ನಮಗೆ ಈ ಟೇಸ್ಟ್ ಕಾಂಬಿನೇಷನಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 11ನೇ ಮನೆ, ದೀಸ್ ಆರ್ ದಿ ನಂಬರ್ಸ್ ಹೌಸಸ್ ವಿಚ್ ಗಿವ್ಸ್ ಮನಿ, ದುಡ್ಡು ಕೊಡೋ ಮನಿ. ಇಲ್ಲಿ ಯಾರು ಕೋಟ್ಯಾಧೀಶರು ಫೋನ್ ಮಾಡಿ ಒಂದು ಪ್ರಶ್ನಾಶಾಸ್ತ್ರ ಹಾಕಿದ್ರೆ ನಾನು ಹೇಳ್ಬಿಡ್ತೀನಿ ಕೋಟ್ಯಾಧೀಶರನ್ನೇ ಫೋನ್ ಮಾಡಿದ್ದು ಅಂತ. ಯಾರಾದರೂ ಭಿಕ್ಷೆವನ್ನು ಹಾಕೊಂಡಿದ್ರೆ ಇವನ ಹತ್ರ ಏನಿಲ್ಲ, ಫುಲ್ ಸೂಟ್ ಎಂಟಿ ಪಾಕೆಟ್ ಇವನು ಅಂತಲೂ ಹೇಳ್ಬಿಡ್ತೀನಿ. ಸೊ ಪ್ಲಾನೆಟರಿ ಇಂಟೆಲಿಜೆನ್ಸ್ ಟೆಲ್ಸ್ ವಾಟ್ ಈಸ್ ಈಸ್ ಕಂಡೀಷನ್. ಸುಮ್ಮನೆ ದಂಡ ಇಟ್ಕೊಂಡು ಅದೆಲ್ಲ ಇದು ಈ ಜಾದೂಗಾರ ಮಾಡ್ತಾರಲ್ಲ, ಅವ್ರು ಯಾರು ನಂಬಲ್ಲ. ಮಕ್ಕಳು ಮಾತ್ರ ಕೂತ್ಕೊಂಡು ಈ ಚಪ್ಪಾಳೆ ತಡ್ತಾರೆ, ಆ ಥರದವ್ರು ಇರ್ತಾರೆ ದಂಡಗಳೆಲ್ಲ ಇಟ್ಕೊಂಡು. ಆ ಥರ ಜ್ಯೋತಿಷ್ ಹತ್ರ ಹೋಗ್ಬೇಡಿ, ಆ ಪ್ರೋಗ್ರಾಮ್ನು ನೋಡಬೇಡಿ. TRPಗಳೇ ಕಮ್ಮಿ ಆಗಲಿ ಅಂತ ಎಲ್ಲ ಪ್ಲಾನೆಟ್ಸ್ಗೂ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಪ್ಲಾನೆಟ್ಗಳನ್ನೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಸಬ್ಜೆಕ್ಟ್ನ ಹಾಳು ಮಾಡ್ಕೊಂಡು ಕೂತ್ಕೊಂಡವ್ರು ಒಂದಷ್ಟು ಜನ. ಆ ಪ್ಲಾನೆಟ್ಗೆ ನಾನು ಭಗವಂತ ಪ್ಲಾನೆಟ್ಗೆ ಒಂದು ಬುದ್ಧಿ ಕೊಟ್ಟು ಇಂಥವ್ರನ್ನೆಲ್ಲ ಆಚೆ ಹಾಕೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಈ ಅಸ್ಟ್ರಾಲಜಿ ಪ್ರೋಗ್ರಾಮ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಜನಗಳಿಗೆ ಒಂದು ತಪ್ಪು ಮಾಹಿತಿ ಆನ್ ಪ್ಲಾನೆಟ್ಸ್ ಹೋಗ್ತಾ ಇದೆ, ರಾಂಗ್ ಇನ್ಫಾರ್ಮೇಷನ್ ಆನ್ ಪ್ಲಾನೆಟ್ಸ್ ಹೋಗ್ತಾ ಇದೆ. ಮೊನ್ನೆ ಹೇಳಿದ್ರೆ ಅವತ್ತು ಹೇಳಿದೆ ಹೋಗುತ್ತೆ, ಇವತ್ತು ಇದೇ ರಿಸಲ್ಟ್ ಅಷ್ಟೇ. ಇಲ್ಲಮ್ಮ ಚೆನ್ನಾಗಿ ನೀರು, ಅದು ಯಾರು ಜಿಯಾಲಜಿಸ್ಟ್ ಅವರೇ ನೀರು ಬರುತ್ತೆ ಅನ್ನೋರು, ನಾವು ಅಸ್ಟ್ರಾಲಜಿ ಅವರು ಬರಲ್ಲ ಅನ್ನೋರು. ಯಾವ್ದು ಗೆಲ್ತು ಹಂಗಾರೆ? ಎಲ್ಲ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರೋ ನಿಮಗೆಲ್ಲ ಇದೇ ಕ್ವಶನ್ ನಾನು ಕೇಳ್ತಾ ಇರೋದು. ಸೈನ್ಸ್ ಅಂತ ಹೇಳಿದ್ರಿ, ಅವ್ರೇನೋ ಮೀಟ್ರ್ ಇಟ್ಕೊಂಡು ಇದಿಟ್ಕೊಂಡು ಎಲ್ಲ ಹೋಗಿ ಇಲ್ಲಿ ನೀರಿರುತ್ತೆ 600 ಸಿಗುತ್ತೆ ಅಂತ. 600 ಅಲ್ಲ, 1800 ಸಿಗುತ್ತೆ. ಅದು ಅವತ್ತು ನನಗೆ ಗುರ್ತಿದ್ರೆ. ಇದು ಅಷ್ಟೇ, ಇದು ಕಷ್ಟನೇ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು PhD ಪದವಿಯನ್ನು ಪಡೆದಿರುವಂಥ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಅಯಗ್ರೀಮಂ ಉಪಾಸ್ಮಹೆ. ನಮಸ್ತೆ. ಇವತ್ತು 6ನೇ ಒಂದು ಡಾಕ್ಟರೇಟ್ ಫಂಕ್ಷನಲ್ಲಿದ್ದೀವಿ ನಾವು. ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿದಂತಹ ಮೇಡಮ್ ಅವರಿದ್ದಾರೆ, ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ರೂಪಾ ಅಂತ ಹೇಳ್ಬಿಟ್ಟು ನಾನು ಕೋಲಾರಿಂದ ಬಂದಿರೋದು. ನಾನು 89th ಬ್ಯಾಚ್ ನಕ್ಷತ್ರ ನಾಡಿ ಫಸ್ಟ್ ಕಲಿಕೆ ಸ್ಟಾರ್ಟ್ ಮಾಡಿದ್ದು, ಬೇಸಿಕ್ ಕ್ಲಾಸು. ಆಮೇಲೆ ಹೈಯರ್ ಕ್ಲಾಸ್ ಮುಗಿಸ್ಕೊಂಡೆ, PGD ಮುಗಿಸಿದೆ. ಮತ್ತೆ ಮುಂಡೇನ್ ಅಸ್ಟ್ರಾಲಜಿ ಅಂತ ಮಾಡಿದ್ರು, ಹಸ್ತ ಸಾಮುದ್ರಿಕ ಇದೆಲ್ಲಾನು ಕಲಿತೆ. ಅವ್ರಿಗೆ ಕವಡೆ ಶಾಸ್ತ್ರ, ಅಗ್ನಿಹೋತ್ರ ಕ್ಲಾಸ್ ಕಲ್ತಿದ್ದೀನಿ. ಎಲ್ಲ ಗುರುಗಳ ಹತ್ರನೇ ಕಲ್ತಿರೋದು, ದಿನೇಶ್ ಗುರುಜಿ ಅವ್ರ ಹತ್ರ. ಮತ್ತೆ ಇವತ್ತು 6th ಹಾನರರಿ ಡಾಕ್ಟರೇಟ್ ಇದೆ, ಅದನ್ನ ಇವತ್ತು ನಾನು ಸ್ವೀಕರಿಸ್ತಾ ಇದ್ದೀನಿ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಮನೆಗೂ ತಲುಪಿಸ್ತಾ ಇರೋವಂಥ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ದಿನೇಶ್ ಗುರುಜಿ ಅವರು. ಒಂದು ರೀತಿ ಹೇಳ್ಬೇಕಂದ್ರೆ ಇಂಥ ಜನಾಂಗದವರೇ ಬ್ರಾಹ್ಮಣರೇ ಕಲಿಬೇಕು ಅನ್ನೋದೆಲ್ಲ ಪದ್ಧತಿ ಇಟ್ಕೊಂಡಿದ್ದಾರೆ. ಬಟ್ ಆದ್ರೆ ಇವರು ಪ್ರತಿಯೊಬ್ಬರು ಒಂದು ಜಾತಿ ಆಗ್ಲಿ ಇಂಥವರೇ ಕಲಿಬೇಕು, ಮೇಲು ಕೀಳು ಅನ್ನೋ ಯಾವ ಹಿರಿಮೆನೂ ಇಲ್ಲದಿರ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ಜನಕ್ಕೆ ಜೀವನೋಪಾಧಿಗೂ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರಿಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆ ಟೈಮ್ ಬಂದಿದೆ ಅಂದ್ರೆ ದಿನೇಶ್ ಗುರುಜಿ ಹತ್ರ ಈ ವಿದ್ಯಾವನ್ನ ಕಲಿಬಹುದು ಅನ್ನೋದು ನನ್ನ ಅನಿಸಿಕೆ. ಓಕೆ, ಏನು ಪಬ್ಲಿಕ್ ಹೇಳೋದಾದ್ರೆ, ನಮ್ಮ ಜನಗಳಿಗೆ ಹೇಳೋದಾದ್ರೆ ಏನು ಹೇಳ್ಬೋದು?
ಸರ್ ಇದನ್ನ ಕಲಿಯೋದ್ರಿಂದ ನಮ್ಮ ಜೀವನ ಏನು ಅನ್ನೋದು ಫಸ್ಟ್ ನಾವು ತಿಳ್ಕೊಬಹುದು. ಏನಕ್ಕೆ ಹಿಂಗಾಗಿದೆ, ನಮ್ಮ ಮನೆ ಬರೋ ಸರಿ ಇಲ್ಲ, ಗುಡ್ ಟೈಮ್ ಬ್ಯಾಡ್ ಟೈಮ್ ಅನ್ನೋದನ್ನ ಕಲ್ತ್ಕೋಬಹುದು ಫಸ್ಟ್ ಹೇಳ್ಬೇಕಂತಂದ್ರೆ. ಗುಡ್ ಟೈಮ್ ಚೆನ್ನಾಗಿದ್ದಾಗ ನಾವು ಮಾಡುವಂತ ಕೆಲಸವನ್ನ ಅತಿ ಹೆಚ್ಚಾಗಿ ಮಾಡಬಹುದು. ಸಾಧಾರಣವಾಗಿ ಅದಕ್ಕೆ ಪರಿಹಾರ ಏನಿದೆಯೋ, ದಾನಗಳೇನಿದೆಯೋ, ಪ್ರತಿಯೊಂದು ರೆಮಿಡೀಸ್ ಇಂದ ಹಿಡಿದು ಪ್ರತಿಯೊಂದು ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಬುಕ್ ಯಂತ್ರ ಮಂತ್ರ ತಂತ್ರ ಅಂತಿದೆ, ಅದು ಟಾಪ್ ಲೆವೆಲ್ ಸರ್. ಅದು ಯಾರು ಆತರ ಒಂದು ಬುಕ್ ಅನ್ನ ಮಾಡಿದ್ದಾರೆ ಅಂತ ಹೇಳಕ್ ಬರಲ್ಲ ನಾನು, ಅಷ್ಟು ಚೆನ್ನಾಗಿದೆ ಬುಕ್. ಅದ್ರಲ್ಲಿ ಎಲ್ಲಾ ಪರಿಹಾರಗಳು ಇದೆ, ವಾಸ್ತುವಿಂದ. ಆ ಬುಕ್ ಬರ್ದಿದ್ದಕ್ಕೆ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದೆ. ದಿನೇಶ್ ಗುರೂಜಿಗಳಿಗೆ ಆ ಬುಕ್ ಬರ್ದಿದ್ದಕ್ಕೆ ಡಾಕ್ಟರೇಟ್ ಸಿಕ್ತು ಅಂತ ಅವರು ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ ಅದನ್ನ. ಯಾಕಂದ್ರೆ ಅದರಲ್ಲಿ ಅನೇಕ ವಿಚಾರ, ಇಂಥದಕ್ಕೆ ರೆಮಿಡಿ ಇಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಒಂದು ಆರೋಗ್ಯ ಸಮಸ್ಯೆಯಿಂದ ಎಜುಕೇಶನ್ ಇಂದ ಹಿಡಿದು ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಏನಾದ್ರು ಅಡೆತಡೆಗಳು, ತೊಂದರೆಗಳು, ಎಲ್ಲ ಒಂದು ಲಿಟಿಗೇಷನ್ ಪ್ರಾಬ್ಲಮ್, ಕೋರ್ಟ್ ಇಶ್ಯೂಸ್, ಪ್ರತಿ ಒಂದಕ್ಕೂ ಪರಿಹಾರ ಇದೆ ಸರ್. ನನಗೆ ಓನ್ ಅನುಭವ ಕೂಡ ಆಗಿದೆ ಅದರಲ್ಲಿ. ಇದನ್ನ ಕಲ್ತ ಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ಶಾಂತಿ, ನೆಮ್ಮದಿ ಅನ್ನೋದು ಕಲ್ತ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೀನಿ. ಅದು 100% ರಿಸಲ್ಟ್ ಕೂಡ ಬಂದಿದೆ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು ದಿನೇಶ್ ಗುರೂಜಿ ಅವ್ರಿಗೆ. ಮುಂದಿನ ದಿನಗಳಲ್ಲಿ ವಾಸ್ತು ಕ್ಲಾಸ್ ಮಾಡ್ತಾ ಇದ್ದಾರೆ. ಅದಕ್ಕೂ ಜಾಯ್ನ್ ಆಗಿದ್ದೀನಿ ಸರ್ ನಾನು. ಅವ್ರು ಯಾವ ಒಂದು ಕ್ಲಾಸು ಬಿಟ್ಟಿಲ್ಲ, ಪ್ರತಿ ಒಂದು ಕ್ಲಾಸನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಅದ್ರದ್ದು ಏನಿದೆ ಸದುಪಯೋಗ 100% ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಇನ್ನ ಮುಂದಕ್ಕೆ ಜನ ಎಲ್ಲರೂ ಸೇರ್ಕೋಬೇಕು, ಹೆಚ್ಚೆಚ್ಚಾಗಿ ಜಾಯಿನ್ ಆಗ್ಬೇಕು. ಅವ್ರ ಜೀವನ ಏನನ್ನೋದು ಅವರೇ ತಿಳ್ಕೊಬೇಕು. ಒಳ್ಳೆ ಟೈಮಲ್ಲಿ ಇನ್ನ ಹೆಚ್ಚಾಗಿ ಸದುಪಯೋಗ ಪಡಿಸ್ಕೊಬೇಕು. ಬ್ಯಾಡ್ ಟೈಮಲ್ಲಿ ಏನಿದೆಯೋ ಅದನ್ನ ದಾನ ಮಾಡಿ ಪರಿಹಾರ ಮಾಡ್ಕೋಬೇಕು ಅಂತ ಹೆಚ್ಚಾಗಿ ಜಾಯಿನ್ ಆಗಿ ಎಲ್ಲ ಇದರದ್ದು ಉಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಮಸ್ತೆ. ಆಲ್ ದಿ ಬೆಸ್ಟ್ ಮೇಡಮ್. ನಾಳೆಯಿಂದ ನಿಮ್ಮ ಹೆಸರು ಮುಂದೆ ಒಂದು ಡಾಕ್ಟರೇಟ್ ಅನ್ನೋ ಒಂದು ಬಿರುದನ್ನು ಪಡ್ಕೊತಾ ಇದ್ದೀರಾ. ಒಳ್ಳೇದಾಗ್ಲಿ, ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾನು ನಿಮ್ಮ ಸಹ ವಿದ್ಯಾರ್ಥಿಯಾಗಿ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಹಾಗೆ ಮಾರ್ಚ್ 15ನೇ ತಾರೀಕು 15 ದಿವಸದ ಕ್ಲಾಸಸ್ ಇರ್ತಕ್ಕಂಥದ್ದು. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ, 11 ಗಂಟೆಗೆ ಒಂದು ಬ್ಯಾಚು, ಸಂಜೆ ಒಂದು ಬ್ಯಾಚ್ ಇರುತ್ತೆ 7:30. 1.5 ಗಂಟೆ ಕಾಲ 15 ದಿವಸ. 15 ದಿವಸದಲ್ಲಿ ಕಲಿಬೋದಾ? ಪ್ರತಿ ದಿವಸ ಇಷ್ಟೊಂದು ಜನ ಮಾತಾಡ್ತಾ ಇದ್ದಾರಲ್ಲ, ಅಲ್ಲೇ ಅರ್ಥ ಆಗುತ್ತೆ. ಒಂದು ಸ್ವಲ್ಪನೂ ಕೂಡ ಡೌಟ್ ಇಲ್ಲದೆ ಬನ್ನಿ. ಕಾಂಪೌಂಡರ್ಗೆ ತಲೆ ಮೇಲೆ ಹೊಡೆದಂಗೆ ಅದಕ್ಕಿಂತ ಹೆಚ್ಚಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ಆಗಿದೆ. ನಿಮ್ಮ ಜೀವನದಲ್ಲಿ ಯಾವ್ಯಾವುದು ಫಾರ್ಚೂನ್ ಪಾಯಿಂಟ್ಸ್, ಅದೃಷ್ಟ ಜಾತಕದಲ್ಲಿ ಎಲ್ಲಿ ಹುಡುಕಬೇಕು, ಎಲ್ಲಿ ಸೂಕ್ಷ್ಮವಾಗಿ ಕೂತಿದೆ, ಅದನ್ನು ಹೆಂಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ, 100% ವರ್ಕ್ ಆಗುತ್ತೆ. ಬರೋರ್ಗೆ ಮಾತ್ರ ಅದೃಷ್ಟ ತಿಳ್ಕೊಳ್ಬೋದು. ಸುಮ್ಮನೆ ಏನೋ ದೋಷ ಪೂಜೆ ಮಾಡಿದೆ ಅದೆಲ್ಲ ಅದೃಷ್ಟ ಅಲ್ಲ. ವೆನ್ ಯು ಲರ್ನ್ ಅಸ್ಟ್ರಾಲಜಿ 1000% ಯಾವ ಗ್ರಹ ನನಗೆ ಸೂಕ್ಷ್ಮವಾಗಿ ನನಗೆ ದುಡ್ಡು ಕೊಡುತ್ತೆ, ಸೂಕ್ಷ್ಮವಾಗಿ ಮದುವೆ ಕೊಡುತ್ತೆ, ಸೂಕ್ಷ್ಮವಾಗಿ ನನಗೆ ನೆಮ್ಮದಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ ಅನ್ನೋದು ಎಲ್ಲನೂ ಕಂಡುಹಿಡ್ಕೋಬೋದು. ಇಟ್ ಗಿವ್ಸ್ ಬ್ಯಾಕ್. 15,000 ನಮ್ಮದು ಕ್ಲಾಸು, ಲಕ್ಷಗಟ್ಟಲೆ ವಾಪಸ್ ಬರುತ್ತೆ ಅವ್ರಿಗೆ ಎಲ್ಲ ವಿಚಾರದಲ್ಲೂ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.